तुम्ही इकडे बघत जावा. बोला पुंडलिक वरदा हरी विठ्ठल श्री ज्ञानदेव. जय मंगलम जय नम पार्वते शिव हर हर महादेव. सद्गुरुनाथ महाराज की, पवन पुत्र हनुमान जी महाराज, साधु संत महाराज की जय. आवाज कमी. बोलो सीताराम राम, बोलो राजा राम राम. बोलो सीताराम राम, बोलो राजा राम राम. बोलो राजा राम राम, बोलो राजा राम राम. बोलो सीताराम राम, बोलो राजा राम राम. बोलो राजा राम राम, बोलो सीताराम राम. सीताराम 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 सीताराम. आवडीने भावे हरिनाम घेसी, आवडीने भावे हरिनाम घेसी. तुझी चिंता त्याची सर्व आहे. आवडीने भावे हरिनाम घेसी, आवडीने भावे हरिनाम घेसी. तुझी चिंता त्याची सर्व आहे. कुमार कुमाई, कुमार कुमाई, कुमार कुमाई, कुमार कुमाई, कुमार कुमाई, कुमार कुमाई, सकल गुणनिदान करुणा वरुणालय भक्तवत्सल परब्रह्म परमात्मा ರುಕ್ಮಿಣಿ ಸಹಿತಾಗಿ ಪಾಂಡುರಂಗನ ಚರಣ ಕಮಲಕ್ಕೆ ವಂದನೆ. ಬಜರಂಗಬಲಿ ಹನುಮಂತನ ಪಾದಕ್ಕೆ ವಂದನೆ. ಸದ್ಗುರುವಿನ ಚರಣ ಕಮಲ ಕೋಟಿ ಕೋಟಿ ವಂದನೆ. ಎಲ್ಲ ಲಿಂಗೇಶ್ವರ ಮಹಾರಾಜರ ಪಾದಕ್ಕೆ ವಂದನೆ. ಸಿದ್ದರಾಮೇಶ್ವರ ಮಹಾರಾಜರ ಪಾದಕ್ಕೆ ವಂದನೆ. ಶರಣದೇವರು ಅಜ್ಜವರ ಪಾದಕ್ಕೆ ವಂದನೆ. ಆಮೇಲೆ ಪರಮ ಪೂಜ್ಯ ಜಗನ್ನಾಥ ಮಹಾರಾಜರ ಪಾದಕ್ಕೆ ಭಕ್ತಿಪೂರ್ವಕ ವಂದನೆ. ನೀವೆಲ್ಲಿ ಕೂತಿರಲ್ಲ, ನಿಮ್ಮೆಲ್ಲರ ಪಾದಕ್ಕೆ ನಂದು ವಂದನೆ. ಎಲ್ಲರಿಗೆ ವಂದನೆ. ಇವತ್ತು 4ನೇ ದಿವಸ ಇಲ್ಲಿ. ಇದು ಸತ್ಸಂಗ, ನಾಮ ಸಂಕೀರ್ತನ ಸೇವಾ ಚಾಲು ಆಯ್ತು. ನೀವೆಲ್ಲರೂ ನಿಮ್ದೆಲ್ಲ ಸಂಸಾರ ಪ್ರಪಂಚ ಎಲ್ಲ ಮಾಡಿ ಚಂತನಕ ಎಲ್ಲ ಮಾಡಿ ಪ್ರಪಂಚದ ಕೆಲಸ ಮಾಡಿ ರಾತ್ರಿ ಟೈಮ್ಕ ಇಲ್ಲಿ ಧಾವಸಿ ಪ್ರೇಮಲ್ಲಿ ಬರ್ತೀರಿ. ಇದು ಕೇಳ್ತೀರಿ, ಶ್ರವಣ ಮಾಡ್ತೀರಿ. ಜೀವನದಲ್ಲಿ ಶ್ರವಣ ಒಂದು ಬಹಳ ಹೆಚ್ಚಿನ ಮಹತ್ವ ಐತೆ. ಶ್ರವಣ ಅಂದ್ರೆ ಕೇಳೋದು, ಒಟ್ಟ ಕೇಳೋದು ಕೇಳೋದು. ನಿನ್ನೆ ಹೇಳಿನಲ್ಲ, ದೇವ್ರಿಗೆ ಕಿವಿ ಯಾಕೆ ಕೊಟ್ಟಾನ? ಕೇಳ ಭಾಳ ಕೇಳ ಅಂತೇಳಿ 2 ಕಿವಿ ಕೊಟ್ಟ. ಕೇಳಂದ್ರೆ ಏನು ಕೇಳುದ? ಕೃಷ್ಣ ಹೇಳ್ತಾನ ಅರ್ಜುನನಿಗೆ, ಹೇ ಅರ್ಜುನ್, ನನ್ನ ಮಹಿಮಾ ಕೇಳು.
ನನ್ನ ಕೀರ್ತಿ ಕೇಳು, ನನ್ನ ಮಹಿಮಾ ಕೇಳ್ತಾ ಒಂದಿನ ನನ್ನ ಕೀರ್ತಿ ಜೋಡಿ ನಿನ್ನ ಕಿವಿದಿಂದ ನಿನ್ನ ಒಳಗೆ ನಾ ಒಂದು ದಿವ್ಸ ಒಳಗೆ ಪ್ರವೇಶ ಮಾಡ್ತೇನೆ ಅಂತ ಹೇಳ್ತಾನೆ. ನಿನ್ನ ಒಳಗೆ ನಾ ಪ್ರವೇಶ ಮಾಡ್ತೇನೆ. ಭಗವಂತನ ಪ್ರವೇಶ ನಮ್ಮ ಹೃದಯ ಒಳಗೆ ಆಯ್ತಂದ್ರೆ ಮತ್ತೆ ಮುಗಿತಲ್ಲ ಕೆಲಸ. ಏನೈತಿ ಬಾಯ್, ಏನದು ಅದಕ್ಕೆ ಕೇಳುದು ಭಾಳ ಮಹತ್ವ. ಅಯ್ಯಪ್ಪ, 4 ವೇದ ಅದಾವು, 6 ಶಾಸ್ತ್ರ ಅದಾವು, 18 ಪುರಾಣ ಅದಾವು, ಸಂತ ಮಹಾತ್ಮರ ಕಥೆಗಳು ಅದಾವು. ಎದ್ರ ಸಲುವಾಗ ಅದಾವು? ಯಾಕೆ ಬರೆದಿಟ್ಟಾರ? 18 ಪುರಾಣಗಳು ಯಾಕೆ ಬರೆದಿಟ್ಟಾರ? ವ್ಯಾಸ ಋಷಿಗಳು 4 ವೇದಗಳು ಯಾಕೆ ಬರೆದಿಟ್ಟಾರ? 6 ಶಾಸ್ತ್ರಗಳು ಯಾಕೆ ಬರೆದಿಟ್ಟಾರ ಅಂದ್ರೆ ಜನ ಕೇಳಿ, ಓದಲಿ, ಕೇಳಿ, ಈ ಮಾನವ ಸಮಾಜದ ಒಂದು ಕಲ್ಯಾಣ ಆಗಲಿ ಅಂಥೇಳಿ ಇಟ್ಟು ಸಾಹಿತ್ಯ ಗ್ರಂಥಗಳು ಬರೆದಿಟ್ಟಾರ. ಅವ್ರಿಗೇನು ಬೇರೆ ಕೆಲಸ ಇದ್ದಿದ್ದಿಲ್ಲ ಏನ ಇಟ್ಟು ಬರೀಲಕ್ಕ. ಜ್ಞಾನದೇವರು ಜ್ಞಾನೇಶ್ವರಿ ಬರೆದಾರ, ಬಸವಣ್ಣವರು ವಚನಗಳು ಬರೆದಾರ. ಏನಪ್ಪ, ತುಕಾರಾಮ್ ಮಹಾರಾಜರು ಅಭಂಗಗಳು ಬರೆದಾರ. ಯಾಕೆ ಬರೆದಿಟ್ಟಾರ ಅಂದ್ರೆ ನಿಮ್ಮ ಹಿತಕ್ಕಾಗಿ, ನಿಮ್ಮ ಕಲ್ಯಾಣಕ್ಕಾಗಿ. ಸಂಸಾರ ಅಂದ್ರೆ ಏನ, ಪರಮಾರ್ಥ ಅಂದ್ರೆ ಏನ, ಇದು ತಿಳಿಸಿ ಹೇಳು ಸಲುವಾಗೆಲ್ಲ ಗ್ರಂಥಗಳು ಮಾಡಿಟ್ಟಾರ. ಅದಕ್ಕೆ ನಾವು ಅದು ಯಾವಾಗ ತಿಳ್ತೈತಿ ಅಂದ್ರೆ ಕೇಳಿ 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 ಒಂದಿನ ತಿಳಿಲಾಕ ಚಾಲು ಮಾಡ್ತೈತಿ. ಒಂದ ತುತ್ತ ತಿಂದ್ರೆ ಹೊಟ್ಟೆ ತುಂಬಂಗಿಲ್ಲ, ಭಾಳ ತಿನ್ಬೇಕು. ಹೆಂಗೆ ಒಂದೊಂದು ತುತ್ತು ಹೊಟ್ಟೆಗೆ ಹೋಗ್ತೈತಿಲ್ಲ, ಅವಾಗ ತೃಪ್ತ ಆಗ್ತೈತಿ. ಒಮ್ಮಿಂದ ಒಂದಿನ ಡರ್ಕಿ ಬರ್ತೈತಿ ನೋಡಿ, ಮಾಡಿ ಹೌದಲ್ಲ. ಹಂಗಿದಿನ ಒಂದಿನ ಕೇಳಂಗಿಲ್ಲ. ಎಲ್ಲಿ ತನಕ ನಿಮ್ಮ ಉಸಲು ಚಾಲು ಐತಿ, ಉಸಲು ಅಲ್ಲಿ ತನಕ ಕೇಳು, ಅದನ್ನ ತನಕ ಕೇಳು. ಇದು ಕೇಳಾರ್ದ ಯಾರಿಗೆ ತಿಳಿದಿಲ್ಲ ಅಯ್ಯಪ್ಪ, ಇದು ಕೇಳಾರ್ದ ಯಾರಿಗೆ ತಿಳಿದಿಲ್ಲ. ಅದಕ್ಕೆ ಶ್ರವಣಿ ಕೀರ್ತನಿ झाले जे पावन ಸನಕಾದಿಕ ಜಾನ ಸಿದ್ಧ ಋಷಿ. ಏನು ಸಿದ್ಧರಾಗ್ಯಾರ, ಋಷಿಗಳಾಗ್ಯಾರ, ಸಂತರಾಗ್ಯಾರ, ಮಹಾಪುರುಷರಾಗ್ಯಾರ, ಮುನಿಗಳಾಗ್ಯಾರ. ಯಾತ್ರಲಿಂದ ಆಗ್ಯಾರ. ಈ ಪರಂ ತತ್ವದ ಚರ್ಚೆ ಮಾಡಿ ಅದರದ್ದು ಚಿಂತನೆ ಮಾಡಿ ಆ ಪದವಿಗೆ ಹೋಗ್ಯಾರ ಅವರು. ಅದಕ್ಕೆ ಕೇಳೋದು ಭಾಳ ಮಹತ್ವ ಐತಿ. ಮಹಾತ್ಮರ ಕತ್ತಿ ಕೇಳೋದು ಮಹತ್ವ ಐತಿ. ಇಲ್ಲಿ ಭಕ್ತಿ ಅದ, ಇಲ್ಲಿ ಜ್ಞಾನದ, ಇಲ್ಲಿ ವೈರಾಗ್ಯದ, ಎಲ್ಲದ ಚರ್ಚೆ ನಡೀತದ. ಇಲ್ಲಿ ಕೇಳಬೇಕಾಗ್ತದ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಒಬ್ಬ ರಾಜ ಇದ್ದ. ರಾಜ ನಾವು ಭಾರತ ದೇಶನಾಗ, ಅವನ ಹೆಸರಿತ್ತು ಪೃಥ್ವಿರಾಜ ಅಂತೇಳಿ. ಧ್ಯಾನದಾಗ ಇಟ್ಕೋರಿ, ಪೃಥ್ವಿರಾಜ. ಪೃಥ್ವಿರಾಜ ಏನು ಮಾಡಿದಂದ್ರ, ಒಮ್ಮೆ ದೇವ್ರದ್ದು ದೈತ್ಯರ ಯುದ್ಧ ನಡೆದಾಗ ದೈತ್ಯರು ದೇವರಿಗೆ ಒಟ್ಟ ಕೇಳುವಾರ. ಎಲ್ಲ ದೇವರುಗಳು ಕೂಡಿ ಪೃಥ್ವಿರಾಜನ ಕಡೆ ಹೋದ್ರ, ಹೇ ಮಹಾರಾಜ, ದೈತ್ಯರ ಜೋಡಿ ನಮ್ಮ ಯುದ್ಧ ನಡೆದದ, ದೈತ್ಯರು ನಮಗೆ ಕೇಳುವರು. ಪೃಥ್ವಿರಾಜ ಅಂದ, ನಾ ಏನ್ ಮಾಡ್ಲಿ? ಏನಿಲ್ಲ, ನೀವು ನಮಗ್ ಜರ ಸಹಕಾರ್ಯ ಮಾಡ್ರಿ, ಮದತ್ ಮಾಡ್ರಿ, ನಮ್ ಜೋಡಿ ಯುದ್ಧ ಮಾಡಕ್ ಮದತ್ ಮಾಡ್ರಿ. ದೇವರ ಪಾರ್ಟಿ ಒಳಗೆ ಹೋದ ಪೃಥ್ವಿರಾಜ. ಅವ್ರ ಪಾರ್ಟಿ ಒಳಗೆ ಹೋಗಿ ಯುದ್ಧ ಮಾಡಿದ. ಎಲ್ಲ ದೈತ್ಯರಿಗೆ ಸೋಲಿಸಿ ದೇವರಿಗೆ ವಿಜಯ ಪ್ರಾಪ್ತ ಮಾಡಿಕೊಟ್ಟ ಪೃಥ್ವಿರಾಜ. ದೇವರುಗಳೆಲ್ಲ ಪ್ರಸನ್ನ ಆದ್ರು. ಹೇ ಪೃಥ್ವಿರಾಜ, ನಮ್ ಪಾರ್ಟಿ ಒಳಗೆ ಬಂದು ಯುದ್ಧ ಮಾಡಿ ನಮಗ ವಿಜಯ ಪ್ರಾಪ್ತ ಮಾಡಿ ಕೊಟ್ಟಿದಿ. ನಿನ್ ಮ್ಯಾಲ ಭಾಳ ನಾವು ಖುಷಿ ಅದೇವು. ನಿನ್ ಏನ್ ವಿಚಾಯ್ತಿ ಬೇಡು ಅಂದ್ರು ದೇವರು ಪೃಥ್ವಿರಾಜಾಗ. ಅಂದ್ರು ಅವನ್ ಪೃಥ್ವಿ ಹೆಸರು ಯಾಕೆ ಬಿದ್ದದ್ ಗೊತ್ತೈತೇನ್ರಿ? ಈ ಭೂಮಿ ಐತಲ್ಲ, ಪೃಥ್ವಿ, ಈ ಪೃಥ್ವಿ ಹೆಂಗಿತ್ತಂದ್ರ ಒಟ್ಟ ಗುಡ್ಡ 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 ಹೆಂಗೈತತ್ರಿ. ಆ ಪೃಥ್ವಿರಾಜ ಈ ಭೂಮಿ ಲೆವೆಲ್ ಮಾಡ್ಯಾನತ್. ಬೆಳಿ ಬೆಳೆಯೋಂಗ, ನೀರು ನಿದ್ರೋಂಗ,
ಯಾವುದು ಬೆಳಿ ಮಾಡ್ರಿ ಪೀಕ್ ಬರೋಂಗ ಈ ಭೂಮಿ ಲೆವೆಲ್ ಮಾಡ್ಯಾನ ಪೃಥ್ವಿರಾಜ. ಅದಕ್ಕೆ ಅವನಿಗೆ ಪೃಥ್ವಿರಾಜ ಅಂತ ಹೆಸರು ಬಿದ್ದೈತ್ರಿ. ಅವನು ಇಂಥ ಪೃಥ್ವಿರಾಜ ಕೇಳ್ತಾರ, ನೀನ್ ಏನು ವಿಚಾಯ್ತಿ ಬೇಡ ಅನ್ನೋವಾಗ ಅವ ಏನು ಬೇಡಿದ ಗೊತ್ತಾನೆ? ಏನು ಬೇಡಿದ್ರ ದೇವ್ರಿಗೆ ಏನು ಬೇಡಿದ ಗೊತ್ತಾ? ಏ ಪ್ರಭು, ನಿಮ್ಮನ್ನ ಏನೋ ಬೇಡುದಿಲ್ಲ, ಒಂದು ಕೊಡ. ಏನ? 2 ಕಿವಿ ಕೊಟ್ಟಿದಿ, ಅದಕ್ಕೆ ನಾವು ತೃಪ್ತ ಇಲ್ಲ. ಹಿಂದ ನನ್ನ ಮೇ ತುಂಬ ಎಲ್ಲ ಕಿವಿ ಕೂಡ ಅಂದ. ಮೇ ತುಂಬೆಲ್ಲ ಕಿವಿ ಹಚ್ಚ. ಮೇ ತುಂಬ ಎಲ್ಲ ಕಿವಿನ ಏನು ಹುಚ್ಚದೆ ರಾಜ? 2 ಸಾಕಲ್ಲ. ಮೇ ತುಂಬ ಕಿವಿ ತಗೊಂಡು ಏನು ಮಾಡ್ತಿ? ಇಲ್ಲ ಇಲ್ಲ, ಈಟ್ ಕಿವಿ ಯಾಕೆ ಬೇಡ್ತೀನಂದ್ರ, ಹೇ ಪಾಂಡುರಂಗ, 2 ಕಿವಿಲಿ ನಿನ್ನ ಮಹಿಮಾ ಕೇಳಿ ಕೇಳಿ ನನಗ್ ತೃಪ್ತಿ ಆಗವಲ್ದು. 2 ಕಿವಿಲೆ ನಿನ್ನ ಮಹಿಮಾ ಕೇಳಿ ನನಗ್ ತೃಪ್ತಿ ಆಗವಲ್ದು. ಮೇ ತುಂಬ ನನಗೊಂದು 1000 ಕಿವಿ ಕೊಡ, 1000 ಕಿವಿಲಿ ನಿನ್ನ ಮಹಿಮಾ ಕೇಳ್ತೀನೋ ಅಂದ. 1000 ಕಿವಿಲಿ ನಿನ್ನ ಮಹಿಮಾ ಕೇಳ್ತೀನಿ, ಮೇ ತುಂಬ ಕಿವಿ ಕೊಡ ಅಂದ ಪೃಥ್ವಿರಾಜ. ಅದಕ್ಕೆ ಪರಮಾತ್ಮ ಅವನ ಇಚ್ಛಾ ಪೂರ್ಣ ಮಾಡಿದರೆ. ಏಟ್ ಮೇ ಮೇಲೆ ಕೂದಲದವಲ್ಲ, ಪ್ರತಿ ಒಂದು ಕೂದಲಾಗ ರೋಮ್ ರೋಮದಲ್ಲಿ ಇದು ಶ್ರವಣ ಇಂದ್ರಿಯ ತಯಾರು ಮಾಡಿ ಇಟ್ಟ ಪರಮಾತ್ಮ. ಅವ ಜೀವನ್ ತೀರುತಕ ಏನ್ ಮಾಡಿದ? ಏನ್ ಋಷಿ ಮುನಿಗಳು ಏನ್ ಹೇಳ್ತಾರಲ್ಲ, ಶಾಸ್ತ್ರ ಪುರಾಣ ಪ್ರವಚನ ಹೇಳ್ತಾರಲ್ಲ, ಅಲ್ಲಿ ಹೋಗಿ ಕೇಳಾವ. ಎಟ್ಟು ಕೇಳಿದ್ರ ಮತ್ ಕೇಳುವಂಗ. ಇದಕ್ಕೆ ಅನ್ನೋದು ಭಕ್ತಿ. ಇದಕ್ಕೆ ಅನ್ನೋದು ಭಕ್ತಿ ಅನ್ನೋದ. ಜಯ ಜಯ ವಿಠಲ ರಕುಮಾಬಾಯಿ, ಜಯ ವಿಠಲ ಉಮಾಬಾಯಿ. ಹರಿ ಓಂ. ದೇವರು ಭಜನಾ ಮಾಡ್ಕೋತ ಆಯುಷ್ಯ ಕಳಿಬೇಕು. ಜೀವ ಹೋಗುವಾಗ ದೇವರ ಹೆಸರು ತಗೊಂಡ ಜೀವ ಬಿಡ್ಬೇಕು. ಸಾಯುವಾಗ ರಾಮ ರಾಮ ಮಣಿತಾ ಜಾವೆ ಮಾಜಾ ಪ್ರಾಣ. ಈ ದೇಹದಿಂದ ಪ್ರಾಣ ಕಡ್ಯಾಕ ಆಗುವಾಗ ಹೇ ರಾಮ ಅಂತೇಳಿ ಹೋಗ್ಬೇಕು. ಇದು ಬಹಳ ಮಹತ್ವದೈತಲ್ಲ. ನಿಮ್ಗೆ ಗಾಂಧಿ ಅಜ್ಜ ಗೊತ್ತೈತಲ್ಲ, ಮಹಾತ್ಮ ಗಾಂಧಿ ಅಜ್ಜ. ನೋಟದ ಮೇಲೆ ಫೋಟೋ. ನಿಮ್ಮ ಇರ್ಲಿ ಯಾರ ಮನ್ಯಾಗ ಫೋಟೋ ಇರ್ತಾವ. ಗಾಂಧಿ ಅಜ್ಜನ ಫೋಟೋ ಎಲ್ಲಾರ ಕೇಸದಾಗ. ಗಾಂಧಿ ಅಜ್ಜನ ಫೋಟೋ ಎಲ್ಲಾರ ಕೇಸದಾಗ. ನೀವನ್ನವ್ರು ಎಲ್ಲಿದಾವ? ನಿಮ್ ಕಿಸದಾಗ ನೋಟ್ ಅದ, ನೋಟ್. ಆ ನೋಟದ ಮೇಲೆ ಗಾಂಧಿ ಅಜ್ಜನ ಫೋಟೋ ಐತಿಲ್ಲ. ಎಂತ ಮಹಾತ್ಮ ಗಾಂಧಿ ಸತ್ತು ಹೋಗಿ 2 ದಿವಸ ಆಯ್ತು. ಖರೆ ಎಲ್ಲಾರ ಕಿಸದಾಗ ನೋಟದ ಮ್ಯಾಲ ಫೋಟೋ. ಆ ನೋಟ್ ಎಲ್ಲಾರ ಕಿಸದ. ನಿಮ್ ಫೋಟೋ ಎಲ್ರಿ ಯಾರ ಮನೆಯಾಗ ಇರ್ತಾವ್ದು ಎಲ್ಲ ಗೊತ್ತಿಲ್ಲ. ಖರೆ ಅವನ ಫೋಟೋ, ನೋಟದ ಮೇಲೆ ಫೋಟೋ, ಎಲ್ಲಾರ ಕಿಸದಾಗ ಫೋಟೋ. ಏನ್ ಮಾಡ್ಯಾನ ಅಷ್ಟ ಅಂತದ? ಏನ್ ಮಾಡ್ಯಾನ ಮಹಾತ್ಮ ಗಾಂಧಿ ಅಂತದ? ಬಹಳ ದೊಡ್ಡ ಕೆಲಸ ಮಾಡ್ಯಾನ. ಏನ್ ಮಾಡ್ಯಾನ? ಜೀವನ ಇರುವವರೆಗೆ ಭಗವದ್ಗೀತಾ ಓದ್ಯಾನ. ಭಗವದ್ಗೀತಾ ದಿನ ಓದು. ಇದೊಂದು ಮಾಡ್ಯಾನ. 2ನೇದು ಏನ್ ಮಾಡ್ಯಾನ? ಜೀವನ ಇರುವವರೆಗೆ ಭಜನಾ ಮಾಡ್ಯಾನ ಮಹಾತ್ಮ ಗಾಂಧಿ. ಯಾವ್ದು ಭಜನೆ ಮಾಡ್ಯಾನ ಮಹಾತ್ಮ ಗಾಂಧಿ? ಯಾವ್ದು ಭಜನೆ ಮಾಡ್ತಿದ್ದ? ರಘುಪತಿ ರಾಘವ ರಾಜಾರಾ ಪತಿತ ಪಾವನ ಸೀತಾರಾ. ಮನಗೆ ನೀವಾನ ನಡೀತೈತೆ. ನೀವಾನ ನಡೀತೈತೆ. ಮನುಷ್ಯನ ಜಾತಿಗೆ ಬಂದೆ ಅಂದ್ರಾಗ ಅಂದ್ರೆ ಎಲ್ಲರೂ ಚಪ್ಪಲಿಗೆ ಬಾರಿಸ್ರಿ. ಹೇ ಹರಿ
ವಾವ ಏಟ್ ಮಜಾ ಬತ್ತಲ್ಲ. ಈ ಭಜನ ನಾವು ನೀವು ಕೂಡಿ ಅನ್ನುವಾಗ ಏಟ ಆನಂದ ಬರ್ತಿತ್ರಿ. ಆನಂದ ಎಲ್ಲೈತಿ? ರಾಮ ನಾಮದ ಒಳಗ ಆನಂದ ಐತಿ. ರಾಮನಾಮ ಎಲ್ಲ ನಾಮದಕ್ಕಿಂತ ಶ್ರೇಷ್ಠ ನಾಮ ರಾಮನಾಮ. ಶಿವನಲ್ಲ, ಶಿವ ಮಹಾದೇವ್, ಶಿವನ ಆತ್ಮ ರಾಮ್ ರಾಮ್ ಅಂತೇಳಿ ಜಪ ಮಾಡ್ತೈತ. ರಾಮ್ ರಾಮ್ ಜಪ. ಹಿಂಗ ಅನ್ನೋ ಕೆಲವು ಮಂದಿಗೆ ಬಹಳ ಸಂಶಯ ಬರ್ತಾವ್ರಿ. ಬಹಳ ಶಿವ ರಾಮನ ಹೆಂಗ್ ಜಪ ಮಾಡ್ತಾನ? ಅವನಕ್ಕೆ ದೊಡ್ಡವೇನೋ? ಎಷ್ಟು ಮಂದಿ ಒಳಗೆ ಅಜ್ಞಾನ ಐತ್ರಪ್ಪ, ಏನು ಹೇಳೋದು? ಇದ್ರ ಸಲುವಾಗಿ ಜಗಳ ಆದೇವ ಕೋರ್ಟದಾಗ. ಇಂಥ ಅಜ್ಞಾನ ಜನರ ಒಳಗೆ ನಿಮಗೊಂದು ಕೇಳ್ತೀನಿ. ಈ ರಾಮ ಅನ್ನೋದು ಹೆಸರೈತಿಲ್ಲ, ರಾಮ್ ರಾಮ್ ಅನ್ನೋದು. ಅವ ರಾಮ ಹುಟ್ಟಿದ ದಶರಥನ ಹೊಟ್ಟಿಲೆ ಒಬ್ಬ ಹುಟ್ಟಿದ ರಾಜಕುಮಾರ. ಅವನ ಹೆಸರಿಟ್ರು ರಾಮ್. ದಶರಥನ ಹೊಟ್ಟಿಲೆ ರಾಮ್ ಹುಟ್ಟೋಕ್ಕಿಂತ ಮೊದಲು ರಾಮ್ ಅನ್ನೋದು ಹೆಸರು ಇತ್ತೋ ಇಲ್ಲೋ ಜಗತ್ತಿನಾಗ? ಇತ್ತಿಲ್ಲ. ನಿನ್ನ ಹೆಸರು ಬಸ್ಸು ಐತೇಳಿ, ನೀ ಹುಟ್ಟಿದಿ, ನಿನ್ನ ಹೆಸರು ಬಸ್ಸು ಇಟ್ಟಾರ. ಕರ್ನೆ ಹುಟ್ಟೋಕ್ಕಿಂತ ಮೊದಲು ಬಸ್ಸು ಅನ್ನೋದು ಹೆಸರು ಇತ್ತಲ್ಲ, ಹೌದಲ್ಲ? ನೀವು ಹುಟ್ಟೋಕ್ಕಿಂತ ಮೊದಲು ಬಸ್ಸು ಅನ್ನೋದು ಹೆಸರು ಇತ್ತ. ನೀವು ಹುಟ್ಟಿದ ಮೇಲೆ ನಿನಗ ಆ ಹೆಸರು ಇಟ್ಟಾರ. ಹೆಸರು ಬಹಳ ದಿವಸದ ಐತೆ. ಅದು ರಾಮ ನಾಮ ಯಾವಾಗಿಂದ ಐತಿ? ರಾಮ ಅಂದ್ರೆ ಈ ಜಗತ್ತಿದ ಬೀಜ ಐತಿ. ಜಗತ್ತಿದ ಬೀಜ ಯಾವ್ದ? ರಾಮ. ಒಂದು ಗಿಡ ಇರ್ತೈತ್ರಿ, ಇಷ್ಟ ಬೀಜ. ಎಲ್ಲಕ್ಕಿಂತ ದೊಡ್ಡ ಗಿಡ ಯಾವ್ದ? ಹಳ್ಳಿ ಗಿಡ. ಅದ್ ಮುಂದೆ ಹಿಂಗ ಬೇರ್ ಬಿಟ್ಕೋತ ಹೋಗ್ತೈತಲ್ಲ ಗಿಡ ಯಾವ್ದು? ಆಲ್ದ ಗಿಡ. ಅಂತ ದೊಡ್ಡ ಗಿಡ ಯಾವುದೂ ಇಲ್ಲ ಜಗತ್ನಾಗ. ಆ ಗಿಡ ಎಂದು ನಾಶ ಆಗುದಿಲ್ಲ. ಇಲ್ಲಿ ಹಳಿ ಬಡ್ಡಿ ಹಳಿದಾಗ ಅಲ್ಲಿ ಮುಂದೆ ಹಿಂಗ್ ಬೇರ್ ಬಿಟ್ಟು ಅಲ್ಲಿ ಒಂದು ಬಡ್ಡಿ ತಯಾರಾಗಿರ್ತೈತಿ. ಮಳೆ ಬರ್ಲಿ ಮಳಿ ಬೇಕಲ್ಲ. ಈ ಕಿರ್ತನೆ ಮತ್ತೆ ಕೇಳಾಕ್ ಬರ್ತೈತಿ, ಖರಿ ಮಳಿ ಬೇಕಲ್ಲ. ಮಳೆ ರಾಜ ಎಲ್ಲದ ಏನಾಯ್ತು? ಬರ್ಲಿ. ನೀವೇನು ಒಳಗ್ ಬಂದು ಕೂತೀರಿ, ಮಳಿ ಬಿದ್ದ ಚಿಂತೆ ಇಲ್ಲ. ಅದವ್ರು ಎಲ್ಲ ವ್ಯವಸ್ಥೆ ಮಾಡಿ ಇರ್ತಾರ. ಅದು ಕೋಳಿ ಹಂಗ ಎಲ್ಲ ಕೋಳಿ ಮರಿ ತನ್ನ ಪಂಗದಾಗ ಹಾಕೊಂಡು ಕುಂಡಿರ್ತೈತಿಲ್ಲ ಮುಚ್ಕೊಂಡ. ಹಂಗ ಜಗನ್ನಾಥ ಅಜ್ಜವರು ನೋಡಿ ಎಲ್ಲಾರು ಎಂತಾದ ಸೇಡ್ ಮಾಡಿ ಅಂತ ಆಶ್ರಯ ಮಾಡಿ ಎಲ್ಲ ಭಕ್ತರಿಗೆ ತನ್ನ ಪಂಕ್ತ ಒಳಗೆ ಹಾಕೊಂಡು ಕೂತಾನ. ಸಂತರ ಜೀವನ ಪರೋಪಕಾರಿ ಇಲ್ಲ. ಆ ಕಡೆ ಹೊರಗ್ ಕೂತಾರ, ಒಳಗೆ ಬರೆಯಪ್ಪ ಇಲ್ಲೇ ತೋರ್ಸ್ಕೋಬೇಡ್ರಿ, ಒಳಗೆ ಬರಿ. ಈ ಕಡೆ ಮಳೆನೂ ನಡೀಲಿ, ಈ ಕಡೆ ಪರಮಾತ್ಮದ ನಾಮ ಸಭವನ್ನು ನಡೀಲಿ. ನೋಡಿ ನಾ ಯಾಕೆ ಏನು ಹೇಳಕತ್ತೀನಂದ್ರೆ, ರಾಮ ಅನ್ನೋದು ಜಪ ಶಿವನ ಆತ್ಮ ರಾಮ ಜಪ ಮಾಡ್ಬೇಕು. ಈ ರಾಮ ಎಲ್ಲದಾನ? ನಿನ್ನ ಒಳಗ ರಾಮ್, ನನ್ನ ಒಳಗ ರಾಮ್, ಇರ್ಬಿ ಒಳಗ ರಾಮ್, ಆನಿ ಒಳಗ ರಾಮ್. ಜಗತ್ತಿನ ಒಳಗ ರಾಮನ್ ಬಿಟ್ಟು ಏನೈತಿ? ರಾಮ 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 ರಾಮ. ಆ ರಾಮನ ಏನೊಂದು ಹೆಸರು ಐತಿ, ಏನ? ಆತ್ಮಾರಾಮ್. ತಿಳಿತ? ಏನ ಹೆಸರ? ಆತ್ಮಾರಾಮ್. ನಿನ್ನ ಒಳಗ ಆತ್ಮ ಅದಾನಿಲ್ಲ, ಒಳಗ ಆತ್ಮ ಅವನೇ ಪರಮಾತ್ಮ. ನಮ್ಮ ಒಳಗ ಇಲ್ಲಿ ಆತ್ಮ ಅದಾನ. ಅವನೇ ಪಾಂಡುರಂಗ, ಅವನೇ ರಾಮ, ಅವನೇ ಕೃಷ್ಣ, ಅವನೇ ಶಿವ, ಎಲ್ಲ ಅವನೇ. ಅವನ ಹೆಸರು ಏನ? ಆತ್ಮ. ಇಲ್ಲಿ ಒಳಗೈತಿ ಶಕ್ತಿ ಅದ, ಹೃದಯ ಒಳಗೈತಿ. ಆ ಶಕ್ತಿ ಒಳಗ ರಾಮ ಇಲ್ಲಿ ಒಳಗ್ ಕೂತಾನ ಅಂತ ಹೇಳಿ ನಮ್ಮದು ಉಸಲ್ ನಡ್ದೈತಿ. ಉಸಲ ಕಿವಿ ಕೇಳಕ್ ಹತ್ಯಾವ, ಕಣ್ಣು ನೋಡಕ್ ಹತ್ಯಾವ, ಕೈಕಾಲ ಅಳಗ್ಯಾಡಕ್ ಹತ್ಯಾವ, ಮೇ ಅಟ್ಟ ಬೆಚ್ಚಗೆ ಇರ್ತೈತಿ. ಯಾವಾಗ ನಮ್ಮ ಒಳಗಿನ ಆತ್ಮ ಅನ್ನೋದು ಗಾಳಿ ಕಡ್ಯಾಕ ಆಗ್ತದ, ಅವಾಗ ನಾವ್ ಏನಾಗ್ತೇವ? ನಾವು ಹೆಣ ಆಗ್ತೇವ, ಹೆಣ. ಜೈ ಜೈ ವಿಠಲ ರಕುಮಾಬಾಯಿ.
ಓ, ಎಲ್ಲರ ಒಳಗಡೆ ಆತ್ಮಾರಾಮದಾನ ಕೂತಾನ. ಎಲ್ಲರ ಹೃದಯ ಮಂದಿರದಲ್ಲಿ ಕೂತಾನ ಆತ್ಮಾರಾಮ. ಅವನ್ ಭಜನೆ ಮಾಡ. ರಾಮ್ ರಾಮ್ ನಾವ್ಯಾಗ ಅನ್ನೋದು ಗೊತ್ತಾವು ಅಜ್ಞಾನಿಗಳು. ಆದ್ರೆ ನಿನ್ನ ಹೆಸರು ನೀತ ಒಳಗೆ ನಾಚ್ತೇನು? ರಾಮ್ ನಿಂದ ಹೆಸರು ಐತಿ, ಅದ ನಿಂದ ಹೆಸರು. ನಿನ್ನ ಒಳಗೆ ಕೂತಾನ ಆತ್ಮ ರಾಮ್, ಅದ್ರ ನಿಂದಲ್ಲ ರಾಮ್ ಅನ್ನೋದು ಹೆಸರ. ಮಹಾತ್ಮ ಗಾಂಧಿ ಸಾಯುವಾಗ ಏನಂದ? ಮಹಾತ್ಮ ಗಾಂಧಿ ಏನಂದ? ಹಿಂಗ್ ಪ್ರಾರ್ಥನಾ ಮಾಡಿ ಎದ್ದಿದ್ದ. ಮುಂದೆ ಕೂತಾವ ಗುಂಡು ಹಾಕಿದ, ಪಿಸ್ತೂಲ್ ಹೊಡೆದ ಗಾಂಧಿ ಎದಿ ಮ್ಯಾಲ. ಏನ್ ಪಿಸ್ತೂಲ್ ಗೋಳೆ ಕೂತ್ ನೋಡಿ ಎದಿ ಮ್ಯಾಲ. ಮಹಾತ್ಮ ಗಾಂಧಿ ತೆಳಗ್ ಬಿದ್ದ. ಏನಂದ? ಹೇ ರಾಮ ಅಂದ, ಶರೀರ ತ್ಯಾಗ ಮಾಡಿದ. ಹೇ ರಾಮ ಅಂದ, ಶರೀರ ಬಿಟ್ಟ. ಹಂಗ ಸಾಯುವಾಗ ದೇವ್ರ ಹೆಸರು ಬಾಯಾಗ ಬರ್ಬೇಕು. ಬರಬರಿ ಐತಲ್ಲ, ಏನ ಬಂದ್ ಮಾಡ್ಲಿ? ಆಗೋದಿಲ್ಲ. ವಾತಾವರಣ ಚಂದ ಇದ್ರೆ ಎಲ್ಲ ಚಂದ. ನಾನು ಕೈಯ ಪುಸ್ತಕ ನೋಡಿ ಹೇಳಂಗಿಲ್ಲ, ಡೈರ್ಯಾಗ ಬರ್ಕೊಂಡಿಲ್ಲ ಓದಿ ಹೇಳಂಗಿಲ್ಲ. ಗುರು ನೆನಪು ಮಾಡಿ ಕೊಡ್ತಾನೆ, ಮಾತಾಡ್ಬೇಕಾಗ್ತೈತಿ. ಅದಕ್ಕೆ ಇದು ಏನ ವಿಷಯ ಹೇಳಕತ್ತೀನಲ್ಲ, ಅದು ನನಗೂ ಹೇಳೋದ್ ಕಡೆ ಲಕ್ಷ ಹತ್ತಂಗಿಲ್ಲ, ನಿಮ್ದು ಕೇಳೋದ್ ಕಡೆ ಲಕ್ಷ ಹತ್ತಂಗಿಲ್ಲ. ಇವತ್ತು ಮಳಿ ರಾಜನ ಕಾರ್ಯಕ್ರಮ ಆಗಲಿ ಏನ್ರಪ್ಪ, ಒಂಜರ ಎಲ್ಲರೂ ಕೊಡ್ಕೊಂಡ ನಾ ತೆಗೆದುಕೊಂಡಿರ್ತೀನಿ. ಒಂಜರ ಜಪ ಮಾಡೋದು. ಜಪ ನಮ್ಮ ಪಿ ಟಿ ಮಾಸ್ತರ್ ಮುಂದೆ ಹತ್ತಾರ, ನೀವಿನ್ ಎಲ್ಲರೂ ಜಪ ಮಾಡ್ಬೇಕು. ಏನಂತ ಜಪ ಮಾಡೋದು? ಏ ಪಾಂಡುರಂಗ ಭಾಳ ಮಳಿ ಬೀಳ್ಯೋ, ಭಾಳ ಮಳಿ ಬೀಳ್ಯೋ ಪಾಂಡುರಂಗ ಅಂತ ಜಪ ಮಾಡೋದ. ಮಳಿ ಬೇಕಲ್ಲ, ಮಳಿ ಇಲ್ಲದ ಏನಾಯ್ತು? ಇಲ್ಲಿ ನೀರಿಲ್ಲದ ಏನಾಯ್ತು? ಬೋಲಾ ಪುಂಡಲೀಕ ವರದ ಹರಿವಿಟ್ಟ ಜ್ಞಾನದೇವ. ಇದು ಕಾರ್ಯಕ್ರಮ ಯಾವ್ದಂದ್ರೆ ಸಂತ ತುಕಾರಾಮ್ ಚರಿತ್ರ ಪುರಾಣ. ಇದು ಜಗನ್ನಾಥ ಅಜ್ಜ ಅವರು ಬಹಳ ಭಕ್ತಿ ಪ್ರೇಮಿಲ ಈ ಕಾರ್ಯಕ್ರಮ ಇಟ್ಕೊಂಡಾರ. ನಾವು ನಿನ್ನೆ ಮೊನ್ನೆ 2 ದಿನ ತುಕಾರಾಮ್ ಮಹಾರಾಜರದು ಅವರು ಹುಟ್ಟುದು ಸಮಯ, ಅವ್ರ ಮದುವೆ ಆಯ್ತು, ಒಂದು ಮಗು ಆಯ್ತು. ಕರೆ ಲಕ್ಷ್ಯ ಮಾತ್ರ ಎಲ್ಲ ಪಾಂಡುರಂಗನ ಮೇಲೆ ಇತ್ತು. ಶರೀರ ಅಷ್ಟ ಸಂಸಾರದಲ್ಲಿ, ಮನಸ್ಸಲ್ಲಿ ಆ ಭಗವಂತನ ಹತ್ತಿರ. ಈ ರೀತಿ ತುಕಾರಾಮ್ ಮಹಾರಾಜರು ಸಂಸಾರ ಮಾಡ್ತಿದ್ರು. ಅವ್ರಿಗೆ ಗುರು ಉಪದೇಶನೂ ಆಗಿತ್ತ. ಅವ್ರ ಗುರುಗಳ ಹೆಸರೇನ ಬಾಬಾಜಿ ಚೈತನ್ಯ ಅಂತ ಹೇಳಿದ್ರು. ಬಾಬಾಜಿ ಚೈತನ್ಯ. ಅವ್ರ ಕಡೆ ಹೋಗಿ ತುಕಾರಾಮ್ ಮಹಾರಾಜ ಗುರು ಉಪದೇಶ ತಗೊಂಡಿದ್ರು. ಯಾವ ಪ್ರಕಾರ ಈ ಸಂತರೇನು ಗುರು ಉಪದೇಶ ತಗೋತಾರಲ್ಲ, ಇವ್ರ ಪದ್ಧತಿ ಹೆಂಗ? ಅವ್ರ ಕೊಳ್ಳಾಗ ಒಂದು ತುಳಸಿ ಕಟ್ಟಿಗೆದ ಮಾಲೆ ಹಾಕೋದು, ಮಂತ್ರ ಹೇಳೋದು. ಯಾವ್ದು ಮಂತ್ರ ಐತಿ ವಾರ್ಕರಿ ಸಂತ ಸಂಪ್ರದಾಯ ಒಳಗೆ ಗೊತ್ತ? ರಾಮ ಕೃಷ್ಣ ಹರಿ ಈ ಮಂತ್ರ ಕೊಟ್ರು. ಏನ್ರಪ್ಪ, ತುಕಾರಾಮ್ ಮಹಾರಾಜ್ ರಾತ್ರಾಗಲಿ ಮಂತ್ರ ಜಪ ಮಾಡೋದ, ಪಾಂಡುರಂಗನ ಧ್ಯಾನದಲ್ಲಿ ಇರುವುದ. ಮುಂದ್ ದೊಡ್ಡ ಬರಗಾಲ ಬಿತ್ತ. ಆ ಬರಗಾಲದಾಗ
ಮಹಾರಾಜರದ ಮಣಿತಾಣದ ಬಹಳ ದೊಡ್ಡ ನುಕ್ಸಾನ ಆಯ್ತು, ಬಹಳ ನುಕ್ಸಾನ ಆಯ್ತು. ದನ ಕರ ಇದು ಸತ್ತು ಅದು ಇಂಥ ಬರಗಾಲ ಬಿತ್ರಿ ಒಮ್ಮೆ. ದನ ಕರ ಸತ್ತು ಏನ್ರಿ, ಏನು ಇಲ್ಲ ಏನಿಲ್ಲ. ನೀರು ಕುಡಿಯಾಕಿಲ್ಲ ಅಂತೇಳಿ ಎಷ್ಟೋ ಜನನು ಸಾಯ್ತಾ ಎಲ್ಲ ಕಡೆ ಪುನಃ ಜಿಲ್ಲದ. ಒಂದು ವರ್ಷ ತಕ ಮಳಿನ ಬಿದ್ದಿಲ್ಲ, ಒಂದು ಹನಿ ಮಳಿ ಬಿದ್ದಿಲ್ಲ, ದೊಡ್ಡ ಬರಗಾಲ ಬಿತ್ತು. ಮುಂದೆ ಒಂದು ವರ್ಷ ಆದ ಮ್ಯಾಲ ಜರ ಮಳಿ ಬಿತ್ತು, ಎಲ್ಲ ಸುಖಾಲ ಆಯ್ತು. ಒಂದು ವರ್ಷದ ಒಳಗ ಪರಿಸ್ಥಿತಿ ಎಲ್ಲ ಕೆಟ್ಟ ಹೋಗಿತ್ರಿ, ಏನೂ ಉಳಿದಿಲ್ಲ. ಒಂದು ವರ್ಷ ಆದ ಮ್ಯಾಲ ತುಕಾರಾಮ್ ಮಹಾರಾಜ್ ಏನ್ ಮಾಡುತ್ತೇನ್ರಿ, ಮನ್ಯಾಗ 4-5 ಮಂದಿ, ತುಕಾರಾಮ್ ಮಹಾರಾಜರ ಮಗಳು ಒಬ್ಬಾಕಿದ್ದಳು, ಮಗ ಒಬ್ಬ, ಆಮೇಲೆ ಅವ್ರ ತಂಗಿ ಒಬ್ಬಾಕಿದ್ದಳು, ಮಹಾರಾಜರು ಒಬ್ಬರು, ಅವ್ರ ಪತ್ನಿ, ಅವ್ರ ತಮ್ಮ ಒಬ್ಬಿದ್ದ ಕಾನೂಬ ಅಂತ ಹೇಳಿ, ತಮ್ಮನ ಹೆಂಡತಿ, ಈಟ್ 5-6 ಮಂದಿದೆಲ್ಲ ಹೊಟ್ಟೆ ತುಂಬಬೇಕಲ್ಲ ದಿನ ಅಂಥೇಳಿ ಮಹಾರಾಜರು ಏನ್ ಮಾಡಿದ್ರು, ಅಲ್ಲೇ ತನ್ನ ಮನೆ ಮಗಲಾಗ ಅಲ್ಲಿ ದೇವೂರಾಗ ಒಂದು ಅಂಗಡಿ ಹಾಕ್ಯಾರ. ಕಿರಾಣ ಅಂಗಡಿ ಹಾಕೊಂಡ್ರುದು, ಭಜನಾ ಮಾಡೋದು, ಕುಂಡ್ರದ ಅಂಗಡಿಯಾಗ ಅಷ್ಟ ಭಜನಾ ಮಾಡೋದು. ಗಿರಾಯ್ಕ ಬತ್ತಂದ್ರೆ, ತುಕಾರಾಮ ಇದು ವಸ್ತು ಬೇಕಾಗೈತಿ, ರೇಟ್ ನೀ ಕೊಟ್ಟಿದ್ದ ರೇಟ್ ಅನ್ನತ್ ಹೇಳ. ನೀ ಕೊಟ್ಟಿದ್ದ ರೇಟ್ ಅಂಗಡಿ ಗಿರಾಯಕ್ ಅಂಗಡಿಗೆ ಬತ್ತಂದ್ರೆ ನನ್ನ ಅಂಗಡಿಗೆ ಪಾಂಡುರಂಗ ಬಂದ ತಿಳ್ಕೊತಿದ್ದ. ಗಿರಾಯಕ್ ಬತ್ತಂದ್ರೆ ನನ್ನ ಅಂಗಡಿಗೆ ಭಗವಂತ ಬಂದನ ತಿಳ್ಕೊಳವ. ಎಟ್ ಕಿಮ್ಮತ್, ನೀ ಕೊಟ್ಟಿದ್ದ ಕಿಮ್ಮತ್. ಈಗ ಮಾಡಿ 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 ಅಂಗಡಿನೂ ಭಾಳ ನಡೀಲಿಲ್ಲ. ಮಂದಿ ಭಾಳ ಬೆರಕಿರ್ತೈತ್ರಿ. ಮಂದಿ ಯಾವ ಹೊಳೆ ಅದಾನ ಹುಚ್ಚ ಡಬ್ಬ ಹಾಕ್ತಾರ ಮಂದಿ ಎಲ್ಲ. ಈ ಪುಕ್ಕಟ್ ಕೊಡ್ತಾನ ಅಂತೇಳಿ ಮಂದಿ ಒಯ್ದ, ರೊಕ್ಕ ಕೊಡ್ಲಾರ್ದ ಒಯ್ದ, ಉದುರಿ ಒಯ್ತೇನ ಅಂತ ಹೇಳಿ ಒಯ್ದ, ಹೊಳಿ ಕೊಡಂಗಿಲ್ಲ. ಹಿಂಗಾಗಿ ಹ್ಯಾಂಗರಿ ಒಂದು ವರ್ಷ ತಕ ನಡೀತ ಅಂಗಡಿ. ಮುಂದೆ ಅಂಗಡಿನ ಖುಲ್ಲ ಬೇಕು, ಮಾಲ್ ತರಕ ರೊಕ್ಕ ಬೇಕಲ್ಲ, ಏನಿಲ್ಲ, ಎಲ್ಲ ಖುಲ್ಲ ಆಯ್ತು ಅಂಗಡಿ. ಅಂಗಡಿಯಾಗ ಕೊಂಡ್ರಾಮ, ಮಂದಿ ಅನ್ನೋರು, ತುಕಾರಾಮ ನಿಂದೆಲ್ಲ ಹೋಯ್ತಲ್ಲ, ಎಲ್ಲ ಹೋಯ್ತು, ಈಗೇನು ಮಾಡವ? ತುಕಾರಾಮ ಹೇಳವ, ಎಲ್ಲ ಹೋಗೈತಿ, ಹೋಗ್ಲಿ, ಸರಿ ಒಂದು ಮಾತ್ರ ಉಳ್ದೈತಲ್ಲ. ಏನ ಈ ಕೊಳ್ಳ ವೀಣಾ ಉಳ್ದೈತಲ್ಲ, ವೀಣಾ ಒಂದು ಉಳ್ದೈತಿ. ಈ ಕೈಗಿಂತ ಚಿಪ್ಪಳಿ ಆಟ ಉಳ್ದ, ಇಟ್ಟು ಉಳಿದ್ರೆ ಸಾಕಲ್ಲ. ಮಂದಿ ಅವ್ರು ಅದನ್ನ ತಗೊಂಡು ಏನ್ ಮಾಡ್ತಿ ಅಂದ್ರೆ, ನಾ ಪಾಂಡುರಂಗನ ಭಜನಾ ಮಾಡ್ತೀನ ಅಂದ. ವೀಣಾ ಬಾರಿಸ್ಕೋ, ಚಪ್ಪಳ್ಯಾ ಬಾರಿಸ್ಕೋ, ಪಾಂಡುರಂಗನ ಭಜನಾ ಮಾಡ್ತಾನ. ಖುಲ್ಲ ಅಂಗಡಿ ಒಳಗೆ ಕುತ್ಕೊಂಡು ಭಜನಾ ಮಾಡ್ತಾನ, ಖುಲ್ಲ ಅಂಗಡಿಯಾಗ ಕೂತ್ ಭಜನಾ ಮಾಡ್ತಾನ. ಬರಸ್ರಿ, ಯಾರು ಗಿರಾಕ್ ಬರಂಗಿಲ್ಲ. ಎದಕ್ ಬರ್ತಾರ? ಖುಲ್ಲ ಅಂಗಡಿಗೆ ಯಾರು ಗಿರಾಕ್ ಬರ್ತೈತಿ? ನಿಮ್ಮಂತಲ್ಲಿ ಏನ್ ಇದ್ರೆ ಮಂದಿ ಸನಿ ಬರ್ತಾರ, ನಿಮ್ಮಂತಲ್ಲಿ ಏನೂ ಇಲ್ಲ ಅಂದ್ರೆ ಯಾರು ಬರುಲ್ಲ. ಮಾತು ಕರೆದ್ರೆ ಯಾರು ಬರಂಗಿಲ್ಲ. ನಿಮ್ಮಂತಲ್ಲಿ ಸ್ವಲ್ಪ ಏನ್ ಚಂದ ಇತ್ತಂದ್ರ ಅಣ್ಣವ್ರ ಅಂತಾರ, ಕಾಕವ್ರ ಅಂತಾರ, ಮಾಮವ್ರ ಅಂತ ಸನಿ ಬರ್ತಾರ. ಯಾವಾಗ ನೀವು ಖುಲ್ಲಾಗಿ ಕೂತಿರ್ತಿರಲ್ಲ,
ನಿಮ್ ಕಡೆ ಬರುದು ಬಿಟ್ರೆ ನಿಮ್ ಕಡೆ ಯಾರು ನೋಡಕ್ ಸೋದ ಯಾವ ಜಗತ್ ತಯಾರಿರುವುದಿಲ್ಲ. ಹಿಂಗ್ ತುಕಾರಾಮನ ಅವಸ್ಥೆ. ಒಲಿ ಬಂದಾಯ್ತು, ಮನ್ಯಾಗ ಅಡಿಗಿಲ್ಲ. ಅವನ್ ಹೆಂಡ್ತಿದ್ಳು ಜಿಜಾಬಾಯಿ ಇದಾರ, ಸಿಟ್ಟಿನ ಹಾಕಿದಳು. ಆಕಿ ಗಂಡನ ಮೇಲೆ ಸಿಟ್ಟಿಗೆ ಬರಾಕಿ, ಏನ್ರಿ ನೀವು ಭಜನೆ ಮಾಡೋ ಕೂತ್ರ ನಮ್ದು ಹ್ಯಾಂಗಿದೆ? ಎಲ್ಲ ಇತ್ತು ಖರೆ ಬರಗಾಲದಾಗೆಲ್ಲ ಹೋಯ್ತು. ನೀವು ಭಜನೆ ಮಾಡೋದು ಬೇಡ್ರಿ, ಏನಾರೇ ಉದ್ಯೋಗ ಕೆಲಸ ಮಾಡ್ರಿ, 4 ರೂಪಾಯಿ ಗಳಿಸ್ರಿ. ನಿಮ್ಮ ಹೆಂಡತಂದಾಳ, ಮಕ್ಕಳದಾರ, ಮನ್ಯಾಗ ಮಂದಿ ಅದಾರ. ಮತ್ ನೀವು ಈಗ ಉದಾಸ ಆಗಿ ಭಜನಾ ಮಾಡೋ ಕೂತ್ರ ನಾವು ಹೊಟ್ಟೆ ಹಂಗ ತುಂಬುದು ಅವನ ಹೆಂಡತಿ ಅವನ ಗಂಡಗ ಹೇಳಕ್ಕೆ. ತುಕಾರಾಮ ಹೇಳವ, ಜಿಜಾಬಾಯಿ ಹೊಟ್ಟಿ ತುಂಬಬೇಕಾದ್ರೆ ಅವ್ರವ್ರಿಗೆ ಪ್ರಾರಬ್ಧಲೆ ಹೊಟ್ಟಿ ತುಂಬತೈತಿ ಅಂತ ಹೇಳಿದ. ಪ್ರಾರಬ್ಧಚಿ ಭರೇ ಪೋಟ ತುಕಾ ಕರೀನಾ ಬೋಬಾಟ್. ಎಟ್ ಹೇಳಿದ್ರೆ ಮಹಾರಾಜರು ಇವನು ಕೇಳಕ್ ತಯಾರಿಲ್ಲ. ಈಗ ಮನ್ಯಾಗ ನೋಡ್ರಿ, ಗಂಡ ಹೇಳಿದ್ರೆ ಕೇಳಿದ್ರೆ ಹೆಂಡತಿ ಚಲೋ ಅನಿಸ್ತೈತಿ. ಮತ್ ಹೆಂಡತಿದ ಮಾತು ಒಂದ ಕೇಳ ಅಂದ್ರೆ ಹೆಂಡತಿ ಜಗಳನ ಮಾಡಾಕಲ್ಲ. ನಿಮ್ದು ಹಂಗ ಇರ್ತೈತಲ್ಲ, ಅವಂದ ಯಾಕೆ ಒಬ್ಬಂದ ಯಾಕೆ, ನಿಮ್ದು ಹಂಗ ಇರ್ತೈತಿ. ಗಂಡ ರೊಕ್ಕ ಗಳಿಸಕತ್ತ, ರೊಕ್ಕ ಗಳಿಸ್ತಂದ ಹೆಂಡತಿ ಕಾಯ ಕೊಡಾಕತ್ತಂದ ಹೆಂಡತಿ ನೆರಿಮನಿ ಹೆಣ್ಮಗಳ ಮುಂದೆ ಹೇಳ್ತಾವ, ನಮ್ಮವ ಬಾಳ ಚಲೋ ಯಾವ ದೇವ್ರ ಅದಾನ, ದೇವ್ರ ನಮ್ಮವ ಗಳಿಸ್ತಾನ, ನನ್ ಕೈಯಾಗ ಕೊಡ್ತಾನ. ನಮ್ ಗಂಡ ಅಂದ್ರ ದೇವ್ರ ಇದ್ದಾಗ ನೋಡ್ರಿ, ಬಾಳ ಚಲೋ. ನೀವು ಏನ್ ಮಾಡೋದು ಗೊತ್ತೇನ? 8 ದಿನ ಕೆಲಸನ ಮಾಡಂಗಿಲ್ಲ, ಊಟ ಮಾಡು, ಮಲ್ಕೊಂಡು ಬಿಡು. 5-6 ದಿವಸಕ್ಕೆ ನೋಡಿ ಎಂತ ಭಾಷೆ ಬರ್ತಿದ್ದೆ ಅಕ್ಕಿ ಬಾಯ್ಲೆ. ನಿನಗೇನ ಜ್ಞಾನಿ ಬಂದೈತೇನ ಮಕ್ಕಳಕ್ ಹೋಗಲ್ಲ, ಏನ್ ಮಾಡೋಗಲ್ಲ. ನೀ ಯಾವ ರೋಗ ಹತ್ತೈತೇನ? ಊಟ ಮಾಡ್ತಿ, ಸುಮ್ಮ ಮಲ್ಕೋತಿ, ಹೋಗಿ ಏನ್ರೆ ಮಾಡೋಗತ್ತಾಳಕಿ. ಜಗತ್ತು ಸ್ವಾರ್ಥ ಐತಿ, ಸ್ವಾರ್ಥಿ. ಸ್ವಾರ್ಥ ಇದ್ರೆ ಪಿರ್ತಿ, ಸ್ವಾರ್ಥ ಇಲ್ಲ ಅಂದ್ರೆ ಪಿರ್ತಿ ಇಲ್ಲ. ಎಲ್ಲಿ ತಕ ಎಮ್ಮೆ ಹೆಂಡತೈತಿ ಅಲ್ಲಿ ತಕ ಬಾಳ ವ್ಯವಸ್ಥೆ ಮಾಡ್ತಾರ. ಅದಾಗ ಮೇವ್ ಹಾಕ್ತಾರೆ, ಮೇಯ್ ತೊಳಿತಾರೆ, ನೆಳ ಕಟ್ತಾರೆ. ಯಾಗಿನ ಎಮ್ಮೆ ಹಾಲು ಕುಡ್ದು ಬಂದ್ ಆಗ್ತೈತಿ ನೋಡ, ಮುಗ್ದಾನೆ ಹಾಕಿ ಗೆಳೆಯ ಕೂಡ್ತಾರ. ಹೊಲ್ದಾಗ ಬಾಳ ಬೆಳೆ ಇದ್ರ ಮಂದಿ ಹೊಲಕ್ ಹೋಗ್ತಾರ. ಹೊಲ್ದಾಗ ಏನೋ ಇಲ್ಲ ಅಂದ್ರೆ ಯಾರು ಹೊಲಕ್ ಹೋಗಲ್ಲ. ಸುರತ್ ಸ್ವಾರ್ಥವಿನ ನಹಿ ಪ್ರೀತಿಯ ಸುರ್ ನಕ್ಕೀರಿ ತುಳಸಿದಾಸ ಮಹಾರಾಜ್ ಹೇಳ್ತಾರೆ. ಈ ಲೋಕದಾಗ ಪದ್ಧತಿ ಹಿಂಗಾಗಿ ಸ್ವಾರ್ಥ ಇದ್ರೆ ಪ್ರೀತಿ ಇರ್ತೈತಿ, ಸ್ವಾರ್ಥ ಮುಗಿತಂದ್ರೆ ಪ್ರೀತಿನೂ ಮುಗ್ದ ಹೋಗ್ತೈತಿ. ಎಷ್ಟು ದೊಡ್ಡ ಮಹಾತ್ಮ ತುಕಾರಾಮ್ ಮಹಾರಾಜರು. ಅವನ ಹೆಂಡತಿ ಅವನಿಗೆ ಸಿಡಿಪಿಡಿ ಮಾಡ್ತಾಳ. ಏನ್ರಿ ಮಾಡ, ಬರೀ ಭಜನಾ ಮಾಡೋ ಕೂತ ಹೊಟ್ಟೆ ತುಂಬತೇನ? ನೀನ್ ಯೂಟ್ಯೂಬ್ ಕೊಡ್ತಾನೇ ಇಲ್ಲ ನಮಗ್ ಅಡಿಗೆ ಮಾಡಿ. ತುಕಾರಾಮ್ ಮಹಾರಾಜ ಅಂತಾರ, ಅವಲೇ ನೀನು ಭಜನಾ ಮಾಡ. ಈ ಜನ ಭಜನಾ ಮಾಡಕ್ ಬಂದೈತಿ, ಸಂಸಾರ ಮಾಡಕ್ ಬಂದಿಲ್ಲ. ನೀನು ಪಾಂಡುರಂಗನ ಭಜನಾ ಮಾಡತ್ ಹೇಳ್ತಾನ. ಈಗ ಅನ್ನನಾಕಿ ಈಗ ಮಾತು ಸಿಟ್ಟು ಬರ್ತೈತಿ. ಒಂದಿನ ಏನ್ ಮಾಡಿ ಗೊತ್ತೈತೇನ್ರಿ? ಇದೇನ್ ಕೆಲಸ ಆಗುದಿಲ್ಲ ಅಂತೇಳಿ ತವ್ರ ಮನೆಗೆ ಹಾಡೋದು. ತವ್ರ ಮನೆಗೆ, ತವ್ರ ಮನೆ ಅವ್ರ ಶ್ರೀಮಂತರದಾರ, ಅವ್ರ ಕಡೆಯಿಂದರ ಏನ್ ತರಬೇಕು. ಆಕಿ ತವ್ರ ಮನೆ ಯಾವ್ದು? ಪುಣಾದ ದೊಡ್ಡ ಶ್ರೀಮಂತನ ಮಗಳಾಕಿ. ಗುಳುವೆ ಅಡ್ಡ ಹೆಸರತ್ತ ಅವ್ರು. ಜಿಜಾಬಾಯಿ ತವ್ರ ಮನೆಗೆ ಹೋಗ್ಯಾಳ. ಅವ್ರಿಗೆ ಆನಂದ ಆಯ್ತು, ಮಗಳು ಬಂದಾಳ ಅಂತೇಳಿ. ಅಪ್ಪ ಕೇಳಿದ, ಯಾಕ ಅವತ್ ನಂಗೆ ಬಾಳ ದಿವಸ ಬಂದಿಲ್ಲ ಅಂದ. ಅಪ್ಪ ಏನಿಲ್ಲ, ಮನ್ಯಾಗಿನ ಪರಿಸ್ಥಿತಿ ಹೇಳಿ ಅಪ್ಪನ ಮುಂದೆ ಅಳಾಕ್ ಚಾಲು ಮಾಡ್ತಾಳ. ಅಪ್ಪ ಏನ್ ಹೇಳಿ ನಂದ? ಇನ್ನ ನಮ್ಮ ಮನೆ ಒಲ್ಲಿ ಹೊತ್ತಂಗಿಲ್ಲ. ಸಣ್ಣ ಹುಡುಗರು ಉಪಾಸಿ ಮಲ್ಕೋತಾವ. ಅವ್ರಂತೂ ಭಜನಾ ಒಟ್ಟ ವಿಠಲ್ 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 ಒಂದ ಚಾಲು ಇರ್ತೈತಿ.
ನಾ ಯಾವ ಮಾಡ್ಲಿ ಅಪ್ಪ ಅಂದ್ರೆ ಅಪ್ಪನ ಕಾಲು ಹಿಡಿದು ಅಳಕತ್ವ. ಹಿಂಗಿರ್ತೈತಲ್ಲ ಸಂಸಾರದಲ್ಲಿ. ಸಂಸಾರ ಧರ್ಮ ಹಿಂಗಾಯ್ತಲ್ಲ. ಅಪ್ಪಿದ್ದಾಮ ಹಾಕಿದ ಕಣ್ಣೀರು ಬರಸ್ತಾನ ತಂಗಿ ಅಳಗಾಡ. ನಾ ಏನ ಕೊಡ್ತೇನೆ ನಾನು. ಹೆಣ್ಮಕ್ಳಿಗೆ ತವ್ರ ಬನಿ ಎಲ್ಲಿ ತಕ ಇರ್ತೈತಿ. ಅವು ಅಪ್ಪ ಇರು ತಕ ಅಟ್ಟ ತವ್ರ ಬನಿ. ಅವು ಅಪ್ಪ ಸತ್ತ ಆದ್ಮೇಲೆ ಹೆಣ್ಮಕ್ಳಿಗೆ ತವ್ರ ಮನಿ ಇಲ್ಲ. ತವ್ರ ಮನಿ ಇಲ್ಲ. ಅವು ಇರ್ತಕ್ಕ ಅಟ್ಟ ತವ್ರ ಮನಿ. ಅವು ಅಪ್ಪ ಆದ್ಮೇಲೆ ತವ್ರ ಮನಿ ನಿಮ್ದಿಲ್ಲ. ಅದು ಬೀಗರ ಮನಿ ಅದ, ತವ್ರ ಮನಿ ಅಲ್ಲ. ಜಯ ವಿಠ್ಠಲರ ಕುಮಾಯಿ. ಏನು ಮಾಡಿದ್ರು ಗೊತ್ತೇನ್ರಿ? ಅಪ್ಪಾಜಿ ಗುಳುವೆ ಅವರ ಅಪ್ಪನ ಹೆಸರು. ಜಿಜಾಬಾಯಿ ಅಪ್ಪನ ಹೆಸರು ಅಪ್ಪಾಜಿ, ಅಡ್ಡ ಹೆಸರು ಗುಳುವೆ. ನೋಡಿ ಶ್ರೀಮಂತ. ಖರೆ ಬರಗಾಲ ಬಿದ್ದಾಗ ಅವ್ರದ್ದು ಎಲ್ಲ ಅರಬಿ ಹಿಡಿದಾಗ ಆಗಿತ್ತ. ಅವ್ರದ್ದು ಎಲ್ಲ ಹೋಗಿತ್ತು, ಏನು ಉಳಿದಿಲ್ಲ. ಖರೆ ಏನಾಗಿತ್ತು ಗೊತ್ತೇನ್ರಿ? ಅವೇನು ಮಾಡಿದ, ತಂಗಿ ನೀ ಬಂದಿದ್ದಿ, ನಿಮ್ಮ ಮನೆ ಪರಿಸ್ಥಿತಿ ಹೇಳಕ್ ಬಂದಿದ್ದಿ, ಭಾಳ ಡೇಂಜರ್ ಪರಿಸ್ಥಿತಿ ಅಂತ ಹೇಳ್ತಿ. ನಿನ್ನ ಗಂಡ ಅಂತ ಬರೀ ಭಜನೆ ಮಾಡ್ಕೊಂಡು ಕುಂಡ್ರಾವ. ನಪ್ಪ ತವ್ರ ಮನೆಗೆ ಹೋಗ್ಬೇಕು, ಏನು ಸಿಗ್ತೈತಿ ಆಸೆ ಮಾಡ್ಕೊಂಡು ಬಂದಿದ್ದಿ. ನನ್ನ ಕಡೆನೂ ಏನಿಲ್ಲ ತಂಗಿ, ನಾವು ಖುಲ್ಲಾಗಿದೆ ಬರಗಾಲ ಬಿದ್ದು. ಹಿಂಗ ಅಂದ್ಕೊಳ್ಳಿ ಜಿಜಾಬಾಯಿಗೆ ಭಾಳ ತ್ರಾಸ ಆಯ್ತು. ಅಂದೆಲ್ಲ ಹೋಗ್ಲೇನು ಚಲೋ ಹೋಗ್ಲಿ. ಮನೆ ಒಳಗೆ ಬಡತಾನ ಬರ್ತವ್ರ ಹೆಣ್ಮಕ್ಳಿಗೆ ಭಾಳ ಚಿಂತೆ ಹತ್ತೈತಿ. ಇವ್ರಿಗೇನಿಲ್ಲ, ಹಿಂಗ ಗಾಂಧಿ ಸತ್ಕೋ ಸರಿಯಾಗಿ ಕೊಡ್ಕೋತ ಎಲ್ಲಿ ಕಣ್ಣಾರ ರೊಕ್ಕ ತಗೊಂಡು ಹೋಗ್ತಾವ ಗಟ್ರ ಚಾಪ್. ಮನೆಯದ ಚಿಂತೆ ಖರೆ ಹೆಣ್ಮಕ್ಳಿಗೆ ಇರ್ತೈತೆ. ಹಾ ಜಿಜಾಬಾಯಿ ಅದಳು ಏನು ಮಾಡ್ಲಿ? ಮತ್ತ ಅಪ್ಪ ಹೇಳ್ತ, ಅಪ್ಪ ಏನ್ರ ಮಾಡ್ರಿ. ಅವಂದ ನಿನ್ನ ಕೊಡಾಗ ರೊಕ್ಕ ರೂಪಾಯಿ ಅಂದ್ರೆ ನನ್ನ ಕಡೆ ಇಲ್ಲ. ಅವ ಮೆಣಸಿನಕಾದ ಹೋದ ವರ್ಷ ಹೊಲದಾಗ ಮೆಣಸಿನಕಾಯಿ ಭಾಳ ಬೆಳೆದಿದ್ದು. ಒಂದ್ ಚೀಲ ಮೆಣಸಿನಕಾಯಿ ಒಯ್ ಅಂದ. ಮೆಣಸಿನಕಾಯಿ ಒಯ್ ಎಲ್ರಿ ಬಾಜಾರದಾಗ ಹೋಗಿ ಮಾರಿ ರೊಕ್ಕ ಮಾಡ್ಕೊಂಡ ಅಡಿಗೆದ ಸಂತಿ ಖರೀದಿ ಮಾಡಿ ಇಟ್ಟಾಕಿ ತಗೋ. ಹೋಯಪ್ಪ ಒಂದ್ ಚೀಲ ಮೆಣಸಿನಕಾಯಿ ಒಂದು ಎತ್ತಿನ ಬೆನ್ನ ಮ್ಯಾಲ ಹೇರಿ ತಗೊಂಡು ಹೋಗ್ತಂಗಿ ಅಂದ ಅಪ್ಪ ಸಾವು ಗುಳುವೆ, ತುಕಾರಾಮನ ಮಾವ. ಈ ಸಂಸಾರ ಎಷ್ಟು ಕೆಟ್ಟ ಐತ್ರಿಪ್ಪ. ಇದ ಸಂಸಾರದ ತುಕಾರಾಮ ಮಹಾರಾಜ ತನ್ನ ವಚನದಲ್ಲೇ ವರ್ಣನ ಮಾಡ್ಯಾರ. ಆ ಸಂಸಾರ ದುಃಖ ಮೂಳ ದ್ರಾಕ್ಷಿ ನಾಹಿ ಕೋಟೆ ಸಂಸಾರ ಸುಖದಿಲ್ಲ, ಸಂಸಾರ ಯಾವತ್ತೂ ದುಃಖದ ಐತಿ. ಅವನ ತುಕಾರಾಮ ಹೇಳ್ಯಾನ, ಏನ್ ಹೇಳ್ಯಾನ? ಸುಖನ ಹಿ ಕೋಟೆ ಅಲಿಯ ಸಂಸಾರಿ ವಾಯಾ ಹವ ಬರಿ ಹೋನಕ. ಸಂಸಾರದಲ್ಲಿ ಸುಖ ಇಲ್ಲ. ಎಂಥ ಸಾಹುಕಾರ ಇರಲಿ, ದೊಡ್ಡ ಮನಿ ಇರಲಿ, ಗಾಡಿ ಇರಲಿ, ಬಂಗ್ಲಾ ಇರಲಿ, ಮಾಡಿ ಇರಲಿ, ಕೋಟ್ಯಾವಧ ರೂಪಾಯಿ ಇರಲಿ, ಖರೆ ಒಳಗ ಶಾಂತಿ ಅಲ್ಲಿ ಸಿಗೋಲ್ಲ. ಶಾಂತಿ ಎಲ್ಲಿ ಸಿಗೋದ? ಗುರುಗಳ ಪಾದ ಅಂತಲ್ಲಿ ಸಿಗೋದು. ಶಾಂತಿ ಎಲ್ಲಿ ಸಿಗೋದ? ಪರಮಾತ್ಮನ ನಾಮದ ಒಳಗ ಶಾಂತಿ ಸಿಗೋದ. ಇದನ್ನ ಬಿಟ್ರೆ ಎಲ್ಲಿ ಜಾಗದಲ್ಲಿ ಶಾಂತಿ ಇಲ್ಲ. ಬರೇ ರಕ ಬರೇ ಖಾರ ತಿನ್ನಂಗಾಯ್ತು ಅಲ್ಲ. ಅದಕ್ಕ
ಸಂಸಾರದಲ್ಲಿ ಸುಖ ಸಿಗ್ತಿದ್ರ ಅಕ್ಕ ಮಹಾದೇವಿ ಮದುವೆ ಮಾಡಿ ಸಂಸಾರ ಮಾಡ್ತಿದ್ದಲ್ಲೇನ? ಆ ಸಂಸಾರದಲ್ಲಿ ಸುಖ ಇರ್ತಿದ್ರ ಅಕ್ಕ ಮಹಾದೇವಿ ಹುಚ್ಚಿದಳೇನ? ಎಂತ ರಾಜ ಸಿಕ್ಕಿದಲ್ಲ ಗಂಡ ಮದುವೆ ಮಾಡ್ಕೊಳಕ್. ಏನ ಅವನ ಹೆಸರು? ಕೌಶಿಕ. ಮಹಾದೇವನ ನೋಡಿ ಮದುವೆ ಆಗತ್ತಿ ನಾವು. ಆಕಿ ಮದುವೆ ಫಿದು ಬ್ಯಾಡಾಗಿತ್ತ. ಏನ ಕಾಮ ಭಾವನ ಮನೆ ಸಹಮತ ಹಾಕಿದ ರೂಪ ನೋಡಿ ಆಕಿ ಮೇಲೆ ಮೋಹಿತಾಗಿ ಹಾಕಿದೆ. ಸೀರೆ ಹಿಡ್ದ ಜಗ್ಗಿದ. ಅಕ್ಕ ಮಹಾದೇವಿಗೆ ಅದು ಬೇಕಾಗಿಲ್ಲ. ಆಕಿ ಏನ್ ಬೇಕಾಗಿತ್ತ? ಈ ಜಗತ್ ಯಾವ ಜಗತ್ ಹುಟ್ಸ್ಯಾನ, ಜಗತ್ ಪಾಲನ ಮಾಡಾಕತ್ತಾನ, ಜಗತ್ತಿನ ಮಾಲೀಕ ಅವನಿಗೆ ಬೇಕಾಗಿದ್ದ. ಸೀರೆ ಹಿಡಿದ್ ಸರ್ಗ ಹಿಡಿದ ಕೂಡಲೇ ಮೇಮೇನ ಸೀರನ್ನ ಕಳೆದ ಅವನ ಕೈಯ ತೋಗ ನನ್ನ ಸೀರೆ ಅಂತ ಹೇಳಿ ಬದಲಾವಾದಪ್ಪ ದೇವ್ರ ಕಡೆ. ಮಲ್ಲಿಕಾರ್ಜುನ ಅಕ್ಕ ಮಹಾದೇವ್ ದಿವಸನಾಗ ಒಂದು ಸಲ ನೆನಪು ಮಾಡ್ರಿ. ಅಂತ ಮಹಾತ್ಮ ನೆನಪು ಮಾಡ್ರ ಅವ್ರ ಪುಣ್ಯ ನಮ್ ಕಡೆ ಬರ್ತೈತೇವ. ಒಮ್ಮೆ ಅವತ್ತಾರ ನೆನಪು ಮಾಡಿ ಕಣ್ಣೀರು ಸರೋರು. ಒಮ್ಮೆ ನಿಮ್ಮಂತ ಪುಣ್ಯವಂತರ ಯಾರು ಇಲ್ಲ. ತುಕಾರಾಮ್ ಮಹಾರಾಜ ಒಂದು ಅಭಂಗದಾಗ ಹೇಳ್ಯಾನ, ಈ ಜಗತ್ತಿನ ದೊಡ್ಡ ಪುಣ್ಯವಂತ ಯಾರು? ಅದಕ್ಕೆ ಉತ್ತರ ಕೊಟ್ಟಾನ, ಆ ಭಗವಂತ ನೆನಪು ಮಾಡಿ ಅವ ಕಣ್ಣೀರು ಸುರುತ್ತಾನ ಅಂತ ಪುಣ್ಯವಂತಿ ಭೂಮಿಯಲ್ಲಿ ಯಾವ ಆ ಪರಮಾತ್ಮ ನೆನಪು ಮಾಡಿ ಕಣ್ಣೀರು ಸುರುತ್ತಾನ ಅಂತ ಪುಣ್ಯವಂತಿ ಭೂಮಿ ಮೇಲೆ ನಾವು ಯಾವ ಇಲ್ಲ ಅಂತ ತುಕಾರಾಮ್ ಮಹಾರಾಜ ಒಂದು ಅಭಂಗದಾಗ ಹೇಳ್ಯಾರ. ಏನ್ರಿ ನನ್ನ ಅಕ್ಕ ಮಹಾದೇವ್ ನೆನಪಾಗನ ನಾ ಅಕ್ಕ ಮಹಾದೇವ್ ಚರಿತ್ರನ ಹೇಳ್ತಿರ್ತೀನಿ. ಎಲ್ಲಾ ಕಥೆ ನನಗೆ ಗೊತ್ತೈತಿ, ಎಲ್ಲಾ ಚರಿತ್ರೆ ಹೇಳ್ತೀನಿ ಅಕ್ಕ ಮಹಾದೇವಿದು. ಯಾಕಂದ್ರೆ ಅದ್ಭುತ. ಆ ಅಕ್ಕ ನೆನಪು ಆದ ಕೂಡಲೇ ನನ್ನ ಮೇ ಮೇಲೆ ಮುಳ್ಳು ನಿಂದಿರ್ತಾವ. ಎಂತ ವೈರಾಗಿ, ಎಂತ ಭಕ್ತಿ. ಹೆಣ್ಮಗಳಾಗಿ 16 ವರ್ಷ ವಯಸ್ಸಿದ್ದಾಗ ಸೀರೆ ಕಳೆದ ಪರಮಾತ್ಮನ ಪ್ರಾಪ್ತಿಗಾಗಿ ಜಂಗಲ್ದಾಗ ಕಾಡಿನಾಗ ತಿರುಗಾಡ್ತಾಳ ಅಂದ್ರೆ ಇಂಥದ್ ಕೇಳ್ಬೇಕು. ಈ ಕಿವಿಲೆ ಇಂಥದ್ ಕೇಳ್ಬೇಕು. ಕೇಳ್ಬೇಕು. ಅವಾಗ ಅವ ಏನ್ ಮಾಡಿಳಕಿ, ಒಂದ್ ಚೀಲ ಮೆಣಸಿನ್ಕಾಯಿ ಕೊಟ್ಟ ಅಪ್ಪ, ಎತ್ತಿನ ಮೇಲೆ ಹೇರಿ ಮನೆಗೆ ತಗೊಂಡು ಬಂದ. ಹೊತ್ತು ಮುಣಗಾಕ ಹೊಂಟಿತ್ತು. ಬಂದಳು ಮಹಾರಾಜರ ಅಲ್ಲೇ ಮನೆ ಮುಂದೆ ಒಂದು ತುಳಸಿ ಕಟ್ಟಿತ್ತು. ತುಳಸಿ ಕಟ್ಟಿ ಮೇಲೆ ಕುತ್ಕೊಂಡು ಅವ್ರ ಚಾರಣ ಇತ್ತಲ್ಲ, ವಿಠಲ 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 ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ. ಹೆಂಡ್ತಿ ಬಂದಳು, ಜಿಜ ಏನ್ ತಂದೆ ಅಂದ. ಏನ್ ತಂದೆ ಅಂದ್ರೆ, ನಿನ್ಗತ್ತೆ ನಾನು ಕೂತ್ರೆ ಹ್ಯಾಂಗ ಆಗುತ್ತೆ, ನೀಕೊಂಡ್ರೆ ವಿಠಲ್ 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 ಅನ್ಕೋತ. ನಾ ಏನ್ ವ್ಯವಸ್ಥೆ ಮಾಡ್ಬೇಕಲ್ಲ, ಎತ್ತರದ ವ್ಯವಸ್ಥೆ ಮಾಡ್ತೀಯ ಅಂದ. ಏನಂದಳ, ಮತ್ತೆ ಎತ್ತರದ ನಿನ್ನ ಹೊಟ್ಟಿ ತುಂಬು ವ್ಯವಸ್ಥೆ ನಾ ಮಾಡ್ಬೇಕಂದಳಕ್ಕೆ. ಖರಿ ಏನೋ ಒಂದು ಹಿಂಗ್ ಮಾತೈತ್ರಿ ಜಿಜಾಬಾಯ್ದು. ಏನು ಮಾತೈತಿ, ಆಕಿ ಗಂಡಗದರ ಸಿಡಿಪಿಡಿ ಮಾಡ್ತಿಳು, ಸಿಟ್ಟಿಗೆ ಬರ್ತಿದ್ದ. ಖರೆ ಆಕಿದ ಒಂದು ತತ್ವ ಬಹಳ ಭಾರಿ ಇತ್ತ. ಯಪ್ಪ ಏನ್ ಭಾರಿ ಇತ್ತ. ಆಕಿ ಮಹಾನ್ ಪತಿವ್ರತ ಇದ್ದಳು. ಪತಿವ್ರತ ಎಷ್ಟು ಮಂದಿ ಪತಿವ್ರತ ಹೇಳ್ಯಾರ ನಮ್ಮ ಭಾರತ ದೇಶನಾಗ. ಪುರಾಣದಾಗ ಎಷ್ಟು ಮಂದಿ ಹೆಸರೈತಿ ಪತಿವ್ರತ. ಅಹಿಲ್ಯ, ದ್ರೌಪದಿ, ಸೀತಾ, ತಾರಾ. ಮುಖ್ಯ ಪತಿವ್ರತ ಮಂಡೋದರಿ. ಪುರಾಣದಾಗ 4 ಮಂದಿ ಪತಿವ್ರತದ ಹೆಸರೈತಿ. ಅಹಿಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ. ಮಂಡೋದರಿ ಅಂದ್ರೆ ಏನ? ರಾವಣನ ಹೆಂಡತಿ. ಪತಿವ್ರತ ಇದ್ದವತ್ತಕ್ಕೆ ರಾವಣನ ಹೆಂಡತಿ ಮಂಡೋದರಿ.
ಸೀತಾ ಸೀತಾ ನಿಮ್ಮೆಲ್ಲರಿಗೂ ಗೊತ್ತದಳ, ರಾಮನ ಹೆಂಡತಿ. ಅಹಿಲ್ಯ ನಿಮ್ಮೆಲ್ಲರಿಗೂ ಗೊತ್ತದಳ, ಗೌತಮ್ ಋಷಿ ಹೆಂಡತಿ ಅಹಿಲ್ಯ. ಏನು ಆಕಿ ಏನೇನಾಗಿತ್ತು ಖರೆ, ಆಕಿಗೆ ಪತಿವ್ರತದ ಪದವಿ ಕೊಟ್ಟ. ನಿಮ್ಗೆ ಗೊತ್ತಿದೆ ಅಹಿಲ್ಯ ದೇವದ ಕತಿ. ತಾರಾ ತಾರಾ ಅಂದ್ರೆ ಯಾರು ಗೊತ್ತೇನ್ರಿ? ತಾರಾ ಗೊತ್ತ? ವಾಲಿನ ಹೆಂಡತಿ ವಾಲಿ. ವಾಲಿ ವಾಲಿ ಇದಲ್ಲ, ವಾಲಿ ಸುಗ್ರೀವ್, ರಾಮಾಯಣದಾಗ ವಾಲಿ ಸುಗ್ರೀವ್. ಈಕಿ ತಾರಾ ಅಂದ್ರೆ ವಾಲಿನ ಹೆಂಡತಿ ತಾರಾ. ಅಹಿಲ್ಯ, ದ್ರೌಪದಿ, ಸೀತಾ, ತಾರಾ. ಮುಖ್ಯ ಪತಿವ್ರತ ಮಂಡೋದರಿ. ಹಿಂಗ 5 ಮಂದಿ ಪತಿವ್ರತ ಅದು ವರ್ಣನ್ ಮಾಡ್ಯಾರ. ಖರಿ ಇನ್ನೂ ಒಂದು ಹಿಂಗ ಹೇಳ್ಯಾರ, ಯಾವಾಗ ಈ ತುಕಾರಾಮ್ ಹುಟ್ಟಿ ಬಂದ, ಆಕಿ ಜಿಜಾಬಾ ಜೋಡಿ ಮದುವೆ ಆದ. ಆಮೇಲೆ ಏನ್ ಬರ್ದಾರಲ್ಲ ಚರಿತ್ರೆ, ಈ ಈಕಿ ಅವ್ರ 8 ಮಂದಿ ಪತಿವ್ರತ, 8 ಮಂದಿ ಹೆಣ್ಣಿಗೆ 5 ಮಂದಿ. ಅವ್ರ ಪಂಕ್ತಿಗೆ ಒಯ್ದು ಕುಂಡ್ರಸ್ಯಾರ ಜಿಜಾಬಾಯಿಗೆ. ತುಕಾರಾಮನ ಹೆಂಡತಿಗೆ ಅವ್ರ 5 ಮಂದಿ ಪಂಕ್ತಿಗೆ ಒಯ್ದು ಕುಂಡ್ಸ್ಯಾರ. ಈಕಿನು ಮಹಾಪತಿವ್ರತ. ಆಕಿದ ಏನ್ ನಿಯಮಿತ, ಗಂಡಿಗೆ ಸರ್ಟಿಫಿಕೇಟ್ ಮಾಡ್ತೇವ, ಮಾಡಬೇಕಲ್ಲ. ಸಂಸಾರ ಪರಿಸ್ಥಿತಿ ಹಂಗಿಂದ ಎಲ್ಲ ಹೆಣ್ಮಗ್ ನಿಮಗೆ ಮಾಡ್ತಾವ. ಒಂದ್ ತತ್ವ ಏನ್ ಗಟ್ಟಿದ್ ಗೊತ್ತೇನ್ ಆಕಿದ? ಒಂದ್ ತತ್ವ ಹಿಂಗಿತ್ತ, ಹರಿಯಾಗಿ ಎದ್ದುಕೊಂಡೆ ಮಾತ್ರ ಪತಿ ಪಾದಕ್ಕೆ ಹನಿಟ್ ನಮಸ್ಕಾರ ಮಾಡ್ತಿದ್ರು. ನನ್ನ ಪತಿ ಪರಮಾತ್ಮದನ್ನ ತಿಳ್ಕೊತಿದಳು. ಇದೊಂದು ತತ್ವ ಗಟ್ಟಿ ಇತ್ತಾಕಿದ್ರು. ಎರಡನೇದು ಯಾವ್ದು? ಮಹಾರಾಜರ ಊಟ ಮಾಡ್ಲಾರ್ದಾಕಿ ಒಂದು ಬಾಯಾಗ ಒಂದು ನೀರು ಸುದ ಹಾಕ್ತಿದ್ದಿಲ್ಲ. ಅವ್ರ ಊಟ ಆದ್ಮೇಲೆ ಈಕಿದ ಊಟ ಮಹಾನ್ ಪತಿವ್ರತ. ಹೇಳ್ರಿ, ನೀವು ಹಿಂಗ ಆಗೋದು ಕಲೀರಿ. ಏನು ಹಾಡಿದ ನಮ್ಮ ಮಾಸ್ತರ್ಗಳು ಹಾಡಿದ್ರಲ್ಲ, ಈ ಹಾಡಿದಾಗ ನೀವು ಹಂಗ ಮಾಡ್ತೀವ? ಪ್ರಯತ್ನ ಮಾಡಿದ್ರೆ ಎಲ್ಲ ಸಾಧ್ಯ ಆಕತ್ಯ. ಮನಸ್ಸಿನಾಗ ಬರ್ಬೇಕು ನೋಡಿ, ಹಿಂಗ್ ಮಾಡ್ಬೇಕು ಅನ್ನೋದು. ಮನಸ್ಸಿನಾಗ ಗೊತ್ತಂದ್ರ ಅದನ್ನ ಬಿಡಂಗಿಲ್ಲ. ನಮ್ಮ ತಾಯಿದಾರದ್ದು ಬಿಡಂಗಿಲ್ಲ. ಇವ್ರಿಗೇನ ಆಗ್ತೈತಿ ನಾವು ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಧೈರ್ಯ ಭಾಳ ಇರ್ತೈತಿ. ಅವಾಗ ಆಕಿ ಜಿಜಾಬಾಯಿ ಮಾತ್ರ ಗಂಡ ಉಣಿಸ್ಲಾರ್ದ ಊಟ ಮಾಡ್ತಿದ್ದಿಲ್ಲ. ಹರಿಯಾಗಿ ಎದ್ದು ಕುಳಿಯವನ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು. ಏನ್ರಿ, ಇನ್ನೊಂದು ಹಾಕಿದ ಗುಣ ಇತ್ತ. ಏನು ಈ ನೆರೆಯವರಿ ಹೆಣ್ಮಗಳು ಬಂದು ಕೂತ್ರಂದ್ರೆ, ತುಕಾರಾಮ್ ಮಹಾರಾಜ್ ಎಲ್ಲಿ ಬೇರೆ ಊರಿಗೆ ಹೋಗಿರ್ತಾರೆ, ಆಕಿ ಮನ್ಯಾಗ ಒಬ್ಬಾಕಿ ಇರ್ತಾಳೆ. ಆಜು ಬಾಜುಕಿನ ಮನೆಯಾಗ ಹೆಣ್ಮಕ್ಳು ಬಂದು ಇಲ್ಲಿ ಈಕೆ ಅಂತೆಲ್ಲ ಕೂತಿರ್ತಾರ. ಅವ್ರು ಏನಂತಾರ, ಏನು ನಿನ್ನ ಗಂಡ ಏನ್ ದುಡಿಯಂಗಿಲ್ಲ ಪಿಡಿಯಂಗಿಲ್ಲ, ಬರೀ ವಿಟ್ಟಲ್ಲ ಕೂತಿರ್ತಾನ, ಎಂತ ಮನುಷ್ಯ ಯಾವ? ಬೇರೆ ಹೆಣ್ಮಗಳು ಈಕಿ ಮುಂದೆ ಗಂಡ ಆಕಿ ನಿಂದ ಮಾಡೋರು. ಜಿಜಾಬಾಯನ್ ಆಕಿ ಏನು ಅನ್ನೋದು ನನಗ ಅನ್ನೋದು, ನನ್ನ ಗಂಡಗ್ ಮಾತ್ರ ನೀವು ನಿಂದಾಡಂಗಿಲ್ಲ, ಅವ್ನು ಬೇಯಂಗಿಲ್ಲ ನನ್ನ ಮುಂದೆ. ಅವ್ ಏನು ಕೆಟ್ಟ ಮಾತು ನೀವು ಜರಿ ಮಾತಾಡ್ರಿ ಅಂದ್ರೆ ನಿಮ್ದ್ಯಾರ ಖರೆ ಆಗಿಲ್ಲ ತಳಿ ಬಡಗಿ ತಗೊಂಡು ಹೇಳಾಕಿ. ಯಾವ ನಿಮ್ ಗಂಡಗ್ ಸುಧಾ ನಿಮ್ಗೆ ಯಾರ ಹೆಣ್ಮಕ್ಳು ಬೇಕತ್ರ ನೀವು ಅದು ಕೇಳ್ಕೋಬೇಡ. ಯಾವ ಅದನ್ನ ಕೇಳ್ಕೋಬೇಡ. ನಿಮ್ಮ ಗಂಡನ ನಿಂದ ನಿಮ್ಗೆ ಕಿವಿಲಿ ನೀವು ಕೇಳಬಾರದು. ನೀವು ಗಂಡನಿಂದ ಕೇಳುದ ಅವ್ರ ಗಟ್ಟೆ ಮಾತ್ರ ನೀವು ಅವನು ಅವ್ರಂಗ ಹೊಡುದು. ಹೌದು ನೀವು ಅಂದಂಗ ಅದಾನ, ಹರಿಕಟ್ ಅದಾನ, ಚಲೋ ಇಲ್ಲ ನೀವು ಅಂದಂಗ ನೀವು ಸಹಕಾರಿ ಮಾಡಿ. ಗಂಡನ ನಿಂದ ಮಾಡ್ತಾಳಲ್ಲ ಆಕಿ ಅವ್ನ ಹೆಣ್ಚಾಲ, ಆಕಿ ಪಕ್ಕ ವೈರಿ ಇರ್ಬೇಕು. ಆಕಿ
ವಿಠಲ 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 ಪಾಂಡುರಂಗ ವಿಠಲ. ಓ ಇಲ್ಲ ಅಂತವ್ರು ಇಲ್ಲ, ಬಹುತೇಕ ಚಲೋ ಅದಾರ ಎಲ್ಲರೂ. ಆ ಕಡೆ ಬೇರೆ ಕಡೆದ್ ಹೇಳ್ತೀನಿ ನಾನು ಇಲ್ಲಿ ಬಂದ 3-4 ದಿವಸ ಆಯ್ತಲ್ಲ. ಭಾಳ ಚಲೋ ಅದ್ರಿವ ನೀವ. ಚಲೋ ಅಂದ್ರೆ ಏನ ನೆಟ್ಟಗ್ ಮೂಗ ಬೆಳಾಗತ್ತು ಆಗಲ್ಲ, ಇದಕ್ ಚಲೋ ಅನ್ನೋದೇನ. ಈ ಶರೀರ ಚಂದ ಇದ್ರೆ ಚಲೋ ಅನ್ನಂಗಿಲ್ಲ ಮನುಷ್ಯ. ಗುಣ ಚಲೋ ಬೇಕು, ಗುಣ ಅವನಿಗೆ ಚಲೋ ಮನುಷ್ಯ ಅಂತಾರ. ನಮ್ ದೇವ್ರುಗಳದಾವಲ್ಲ ಗೊತ್ತೈತಿ ನಮ. ಗಣಪತಿ ನೋಡಕ್ ಚಲೋ ಅನ್ನ ಗಣಪ. ಗಣಪನ ಕಿವಿ ನೋಡು, ಹೊಟ್ಟಿ ನೋಡು, ಸೊಂಡಿ ನೋಡು. ಗಣಪ ನೋಡಕ್ ಚಲೋ ಇಲ್ಲ, ಖರೆ ಗಣಪನ ಗುಣ ಮಾತ್ರ ಬಹಳ ಚಲೋ ಐತಿ. ಅದಕ್ಕೆ ಅವ ದೊಡ್ಡ ದೇವ್ರ ಆಗ್ಯಾರ. ಗುಣ ಚಲೋ ಬೇಕು, ರೂಪ ಏತ್ ಬೇಕಾಗಿಲ್ಲ. ಇಲ್ಲಿ ನೀ ಕರ್ಗರಿ ಇರ, ಗಿಡ್ಡರ ಇರ, ಮಣ್ಣು ಮೂಗನಾಕಿರ, ಎಂತಾರ ಇರ, ಅದಕ್ ಮಾತ್ರ ಇಲ್ಲ. ಒಳಗಿನ ಗುಣ ಸುಂದರ ಗುಣ ಬೇಕು, ಸುಂದರ ಗುಣ. ತುಕಾರಾಮನ ಅಂತ ಗುಣ ಬೇಕು, ಬಸವಣ್ಣವ್ರ ಅಂತ ಗುಣ ಬೇಕು, ಪುರಂದರದಾಸ್ ಕನಕದಾಸ್ ಅಂತವ್ರ ಗುಣ ಬೇಕ, ಸೀತಾನ ಅಂತ ಗುಣ ಬೇಕು. ಏನ್ರಿ ಆವಾಗ ತಗೋ ಇದೆ. ನಮ್ಮಪ್ಪ ಮೆಣಸಿನ್ಕಾಯಿ ಕೊಟ್ಟಾನ, ನಕ್ಕಿದ ತವ್ರ ಮನೆಗೆ ಹೋಗಿ ಮೆಣಸಿನಕಾಯಿ ತಂದೆ ಕೆಮ್ಮಕ್ಕ ಅಂದ. ಇದನ್ನ ತಂದಿಲ್ಲ, ಏನ್ ಮಾಡೋದಂದ. ಇಲ್ಲ ನಾಳೆ ಅಲ್ಲಿ ದೇವು ಬಾಜುಕ್ ಒಂದು ಊರೈತ್ರಿ, ಆ ಊರಾಗ ಸಂತಿ ಇತ್ತು. ನಾಳೆ ಈ ಮೆಣಸಿನಕಾಯಿ ತಗೊಂಡ ಸಂತ್ಯಾಗ ಹೋಗ್ರಿ, ಈ ಮೆಣಸಿನಕಾಯಿ ಮಾರಿಕೊಂಡು ಬರ್ರಿ ಅಂದ. ಹ್ಞೂ ಅಂದ. ಹರೆಗೆದ್ದ, ಜಳಕ ಮಾಡಿದ, ಪಾಂಡುರಂಗನ ಪೂಜಾ ಮಾಡಿದ, ಹನಿ ಮೇಲೆ ಗಂಧ ಹಚ್ಚಿದ, ಎಲ್ಲ ಸಜ್ಜ ಆದ. ಏನ್ರಿ ಒಳಗ್ ವಿನ ಹಾಕೊಂಡ, ಕೈಯಾಗಿ ಚಿಪ್ಪಳೆ ಹಿಡ್ದ. ಅದೇನೇತ್ತಲ್ಲ ಅದು ಎತ್ತ ತವ್ರ ಮನೆ ಬಂದಿದ್ದು. ಆ ಎತ್ತ ಅದಕ್ಕೂ ಆರಾಮಿಲ್ಲಾಗಿತ್ತು. ಅದು ಕೂತಿತ್ತು ನೋಡಿ, ಏನ್ ಮಾಡಿ ಹೇಳವಲ್ಲ. ಹೇಳವಲ್ದಾಗ ನಾ ಜಿಜಾಬಾಯಿ ಬಡಗಿಲೆ ಹೊಡ್ಯಾಕತ್ತಳ. ಅದಕ್ಕೆ ತುಕಾರಾಮ ಅಂದ ಜಿಜಾಬಾಯಿಗೆ ಕಾತ್, ಏ ಜಿಜಾ ಹೊಡಿಬೇಡ, ಅದು ಬಸವಣ್ಣ ಐತಿ. ನಿನ್ನ 2 ದೂರಿಂದ ನಡ್ಕೋತ ಬಂದಿ, ಮ್ಯಾಲ ಮೆಣಸಿನಕಾಯಿ ಬಜ್ಜಿ ಹೇಳ್ಕೊಂಡು ಬಂದಿದಿ, ಅದಕ್ಕೆ ಆರಾಮಿಲ್ಲ. ಏನ ಕಾಲ್ ನೂಸ್ತಿರ್ಬೇಕು, ತ್ರಾಸ ಆಗ್ತಿರ್ಬೇಕು. ಜಿಜಾ ಹೊಡಿಬೇಡ, ಅದಕ್ಕೆ ಹೊಡಿಬೇಡ. ಆ ಮೆಣಸಿನಕಾಯಿ ಚೀಲನ ತಲೆ ಮೇಲೆ ಇಟ್ಕೊಂಡು ಮಾರಕ್ ಹೋಗ್ತೀನಂದ. ಹೊಡಿಬೇಡ. ಮಾರಾದನ ಅಂತಿಲ್ಲ. ದಯಾ ಗುಣ ಬಾಳಿ ದಯಾ. ಹಾ, ದಯವಿಲ್ಲದ ಧರ್ಮ ಯಾವುದು ಬಸವಣ್ಣ ಹೇಳೇನಲ್ಲ. ಯಾವುದು ದಯ ಇಲ್ಲ ಧರ್ಮ ಯಾವುದು? ತುಕಾರಾಮ್ ಮಾಡೋದು ಅಂತಿಲ್ಲ, ದಯಾ ಗುಣ ಮಾಡಿ. ಇನ್ನೊಬ್ರಿಗೆ ತ್ರಾಸ ಆದ್ರೆ ತುಕಾರಾಮ್ ಮಹಾರಾಜ್ ಕಣ್ಣ ನೀರು ಬರ್ತಿತ್ತು. ಅಯ್ಯೋ दया धर्म का मूल है, पाप मूल अभिमान है. ಕಬೀರ ಮಹಾರಾಜ್ ಹೇಳ್ತಾರೆ, ಮೊದಲು ದಯಾ ಬರ್ತೈತಿ, ಆಮ್ಯಾಲ ಧರ್ಮ ಆಗ್ತೈತೆ. ಬಸವಣ್ಣವ್ರು ಹೇಳಿದ ಮಾತು ಇದ, ಮಹಾರಾಜ್ ತುಕಾರಾಮ್ ಮಹಾರಾಜ್ ಹೇಳಿದ ಮಾತು ಇದ, ಭಕ್ತ ಕಬೀರ ಮಹಾರಾಜ್ ಹೇಳಿದ ಮಾತ. ಧರ್ಮ ಇಲ್ಲದ ದಯಾ ಇಲ್ಲದ ಧರ್ಮ ಯಾವುದು? ನಿಜ ಹೊಡಿಬೇಡ. ಅದ ಕಾಲು ನೋಸ್ತಿರ್ಬೇಕು, ದರ ನೀರು ಕಾಸಿ ಎತ್ತಿನ ಕಾಲ ಮೇಲೆ ಹಾಕಿ ಸಣ್ಣ ಹಾಕ. ಎಲ್ಲಿದ್ರೆ ಹೋಗಿ ಮೇವು ತಂದ ಅದಕ್ಕೆ ಹಾಕಿದ. ಆ ಎದ್ದು ನಿಂತು ಮೇವು ತಿನ್ನಕತ್ತನ. ತುಕಾರಾಮ್ ಮಹಾರಾಜರಿಗೆ ಆನಂದ. ಹೊರಪಿಣ ದುಃಖಾವೇ ಪರ ಸುಖಿ ಸುಖಾವೇ, ಸಂತರ ಲಕ್ಷಣ ಐತೆ. ಇನ್ನೊಬ್ರಿಗೆ ಮುಳು ಚುಚ್ಚಿದ್ರೆ ಇವ್ರ ಕಣ್ಣಾಗ ನೀರ್ ಬರ್ತಿತ್ತ. ಇದು ಸಂತರ ಲಕ್ಷಣ. ಆ ಮೆಣಸಿನಕಾಯಿ ಚೀಲ ತಲೆ ಮೇಲೆ ಇಟ್ಕೊಂಡು ನಾನು ತುಕಾರಾಮ ಆ ಊರಾಗ ಹೋಗಿ ಹಿಂಗ ಪೇಟ್ಯಾಗ ಚೀಲ ಬಿಚ್ಚಿ ಕೂತಾನ ಮೆಣಸಿನಕಾಯಿ ಮಾರಾಕ್. ಕೈಯಾಗ ಹಿಡ್ದಾನ, ಚಿಪ್ಪಳೆ ಹಿಡ್ದಾನ, ಪೇಟ್ಯಾಗ ಕುತ್ಕೊಂಡು ಮೆಣಸಿನಕಾಯಿ ಮುಂದೆ ಇಟ್ಟುಕೊಂಡು ಪಾಂಡುರಂಗನ ಭಜನ ಮಾಡ್ತಾನ.
ಹರಿ ಭಜನ. ಓ ಭಜನಾ ಮಾಡ್ಕೊತ ಕೂತ ಸಂತಿ ಕುಡಿತ, ಸಂತಿಗೆ ಮಂದಿ ಬತ್ತ. ಇವನಿಗೆಲ್ಲ ಮಂದಿ, ಆ ಸುತ್ತಮುತ್ತಲಿನ ಮಂದಿ ಎಲ್ಲ ಇವನಿಗೆ ಗುರ್ತಾ ಹಿಡಿತಿದ್ರ. ಇವ ತುಕಾರಾಮ ದೇಹದವ, ಸಂತ ತುಕಾರಾಮ್ ಮಹಾರಾಜ್ರ ಇವರು ಮೆಣಸಿನಕಾಯಿ ಮಾರಕ್ ಬಂದಾರ. ಅವನ ಕಡೆ ತಗೊಳ್ಳೋಣ ಹೋಗಿ. ಮತ್ ಬಿ ಮೆಣಸಿನಕಾಯಿ ಮಾರಕ್ ಮತ್ ಮಂದಿ ಕೂತಿತ್ತ. ಕರೆ ಗಿರಾಕಿ ಇವನ ಕಡೆ ಹೆಚ್ಚ. ಯಾಕೆ ಹೆಚ್ಚ? ಇವನ್ ರೇಟ್ ಕಡಿಮೆ. ರೇಟ್ ಹೆಚ್ಚಿದ್ದವ್ರ ಕಡೆ ಯಾರು ಹೋಗಲ್ಲ, ರೇಟ್ ಕಮ್ಮಿ. ತುಕಾರಾಮ್ ಹೇಳ್ತಾನ, ಎಲ್ಲ ನನ್ನ ಅಂಗಡಿಗೆ ಬರ್ರಿ, ನಾನ್ ನಿಮಗೆ ರೇಟ್ ಫುಕಟ್ ಮಾಡಿ ಕೊಡ್ತೀನಂತ. ಈಗ ಜನಾರ್ದನಿ ಮಾಂಡಿಲಿ ದುಕಾನ ದೇತು ಮೋಲಾವಿನ ಸರ್ವಸ್ತು. ಬರುದು ಮಂದಿ, ಮಹಾರಾಜ್ರ ಏನ್ ರೇಟ್ ಹಚ್ಚಿರಿ? ಮೆಣಸಿನಕಾಯಿ ಹ್ಯಾಂಗ್ ಕಿಲೋ? ತುಕಾರಾಮ್ ಅಂದ. ತುಕಾರಾಮ್ ಕೇಳ, ಬಾಜುಕು ಕೂತಾನಲ್ಲ ಅಲ್ಲಿ ಮೆಣಸಿನಕಾಯಿ ಮರ, ಅವನ್ ಕೇಳು, ಹ್ಯಾಂಗ ಓಪ ಏನ್ ಹೇಳಿ ರೇಟ್? ಇವನ್ ಮೆಣಸಿನಕಾಯಿ ಇವನು ಬಾಜು ಕೂತಾವ್ ಕೇಳುದ, ಯಪ್ಪ ಈ ಗಿರಾಕ್ ಬಂದೈತಿ ಹ್ಯಾಂಗ್ ಕಿಲೋ ಕೊಡುದ? ಅವ್ರಿಗೆ ಸಂತ್ರ ಹಿಂಗ ಇರ್ತಾರಪ್ಪ. ಹಾ, ಒಂದ್ ಪ್ರಸಂಗದಾಗ ಮುಂದೆ ನಾಳದ ಪ್ರಸಂಗ ಬರ್ತಾವ ಹೇಳಕ. ಅವರು ಹೊಟ್ಟಿ ಕಿಚ್ಚಲಿ ಏನ್ ಹೇಳವ್ರ, ಅವ ನಿನ್ನ ಮೆಣಸಿನಕಾಯಿ ಚಲೋ, ನಮ್ ಚಲೋ ಅದಾವ, ನಿನ್ನ ಒಟ್ಟು ಚಲೋ ಇಲ್ಲ. ಆಯ್ದ ಅಗದಿ 8 ಆನೆ ಕಿಲೋ. ಅವಾಗ್ರೆ ಈಗಿಲ್ಲ, ಈಗ 8 ಆನೆ ಪೆಣ್ಣೆ ಇಲ್ಲ, ಅವಾಗ 8 ಆನೆ ಕಿಲೋ, 4 ಆನೆ ಕಿಲೋ, 1 ಆನೆ ಕಿಲೋ ಮಂದಿ ತಗೊಳ್ಳೋದು, ಮೆಣಸಿನಕಾಯಿ ತಗೊಳ್ಳೋದು. ಏನ್ ಮಾಡೋರ ಮಹಾರಾಜ್ರ? ಈಗ ನಾ ರೊಕ್ಕ ತಂದಿಲ್ಲ, ಉದುರಿ ಹೋಯ್ತೇವೆ, ಉದುರಿ ಮನಸ್ಸನಾಗ ಏನ್ ಹಂಗ ಒಯ್ಯುದ ಉದುರಿ ಅಂತ ಹೇಳಿ ಯಾರು ಬರ್ತಾನ, ಇವನಿಗೆ ಕೇಳಕ್ ಬರ್ತಾನ, ನಾವೇ ಇಲ್ಲಿ ಭೇಟಿ ಆಗೋದು ಮತ್ತೊಮ್ಮೆ ಉದುರಿ. ಕರಿ ಇವನ್ ಮಾಲಕ್ ಹೋಗ್ಬಾರ್ದಲ್ಲ, ಅವನು ಇವ್ರಿಗೆ ನೆನಪಿಲ್ಲಲ್ಲ. ಇವ್ರಿಗೆ ಟೆಪ್ಪಿಗೆ ಹಾಕ್ಬೋದ, ಕರಿ ಇವನ್ ಮಾಲೀಕ್ ಹೋಗ್ಬಾರ್ದಲ್ಲ, ಅವ್ರ ಟೆಪ್ಪಿಗೆ ಜಗತ್ತಿನಾಗ ಯಾವ ಹಾಕಾಕ್ ಹೋಗ್ಯ? ತುಕಾರಾಮನ ಮಾಲಕನಿಗೆ ಟೆಪ್ಪಿಗೆ ಹಾಕಕ್ ಹೋದ ರಾವಣ. ತುಕಾರಾಮನ ಮಾಲೀಕ ರಾವಣನ ಏನ್ ಅವಸ್ಥಾ ಮಾಡಿದ? ಅರೇ ಇವನ್ಗೆ ಟೆಪ್ಪಿಗೆ ಹಾಕಕ್ ಹೋದ ಕಂಸ. ಆ ಕಂಸಂದ ಏನ್ ಅವಸ್ಥಾ ಮಾಡಿದ ತುಕಾರಾಮನ ಮಾಲೀಕ? ತುಕಾರಾಮನ ಮಾಲೀಕ ಯಾರ? ಹರಿ ರಾಮ ಹರೇ ಕೃಷ್ಣ ಓ, ನೀವು ಹೇಳಿದ ಉದುರಿ ಉದುರಿ ಅಂತೇಳಿ ಎಲ್ಲ ಖುಲ್ಲ ಆಯ್ತು. ಖುಲ್ಲ ಅಟ್ಟವನ್ನ ಒಂದ್ 2 ಆನೆ 4 ಆನೆ ರೂಪಾಯಿ ಅಷ್ಟ ರೊಕ್ಕ ಅಷ್ಟ ಮನೆಗೆ ಸಿಕ್ಕೋ. ಯಾಕೆ ಯಾವ್ರು ಪಾಠ ತಗೊಂಡ್ ಬಾರ ಎಲ್ಲ ಉದ್ರಿ ಖಲಾಸ್. ತುಕಾರಾಮ್ ಅಂದ, ಚಲೋ ಆಯ್ತು ಪಾಂಡುರಂಗ, ನನ್ನ ವ್ಯಾಪಾರ ಲಗೂಡ ಆಯ್ತು, ಮನೆಗೆ ಹೋಗಾಕ ಮುಕ್ಲಿಕ್ಕೆ ಆಯ್ತಾ ಅಂದ. ಮನೆಗೆ ಬಂದ. ಎಟ್ ಒಂದು 2 ಆನೆ 2 ಆನೆ. ಅವಾಗ ಇದು ಯಾವಾಗ ಸುದ್ದಿ? ಎಷ್ಟು ವರ್ಷ ಆಯ್ತು ಗೊತ್ತಂದ್ರೆ 375 ವರ್ಷ ಆಯ್ತು. 375 ವರ್ಷ ಆಯ್ತು ಈ ಕಥೆಯಾಗಿ. ತುಕಾರಾಮ್ ಧ್ಯಾನದಾಗೈತಲ್ಲ, 375 ವರ್ಷ ವರ್ಕಿತ್ತೀರ 300 ವರ್ಷ ಆಯ್ತು. ಅವ ಏನ್ ಸುದ್ದಿದ? ಒಂದ್ ಆನೆ ತಂದ, ಮನ್ಯಾಗ ಹೆಣ್ತಿದಳು. ತಂದ್ರಿ ಎಟ್ ಬಂದವ್ರ ರೊಕ್ಕ? ಅಟ್ಟ ಒಂದ್ ಆನೆ ಒಯ್ದು ಹೆಂಡತಿ ಕೈ ಕೊಟ್ಟ. ನೋಡ್ಲು ಇಟ ಆಕಿ ಆನಂದ ಆಗಿರ್ಬೇಕ. ಎಲ್ಲಿಂದ ತಂದೇಳಿ ಮೆಣಸಿನಕಾಯಿ? ಅಪ್ಪನ ಕಡೆ ಹೋಗಿ ಅವ್ರ ಮನೆಯಾಗಿಂದ ತಂದೇಳ.
ಗಂಡ ಮಾರಾಕ್ ಕಳ್ಸ್ಯಾಳ. ಅವ ಮೆಣಸಿ ದೊಡ್ಡ ಇಂಥ ಚೀಲ್ ಮೆಣಸಿನಕಾಯಿ ಮಾರಿ ರೊಕ್ಕ ತಂದ ಮನಿಗೆ. ಒಂದ್ ಅಣೆ ಕೆಳಕ್ ಕೂತಳು, ಹನಿ ಹನಿ ಬಡ್ಕೊಳಕತ್ಳು. ಏನಾನ ಕತ್ತಳ, ಬಾರಿ ಪಾಂಡುರಂಗ ಕೆವ ಬೇಟ ದೇಸಿ. ಕೆಳಗ್ ಕೂತಾಳ, ಹನಿಗೆ ಕೈ ಹಚ್ಚಾಳ. ತುಕಾರಾಮ ಅಂತ ಯಾಕ ತೆಲಿಕಾಯಿ ತೆಲ್ಲು ಅಂತ ಕೇಳ್ದ. ತೆಲ್ಲು ಸಕತೈತೆ. ತೆಲಿ ಕೈ ಹಚ್ಚಿ ಕೂತಲ್ಲ, ನಿನಗೆ ಆರಾಮಿಲ್ಲ ಅಂದ. ಜಿಜಾ ನಿನಗೆ ಆರಾಮಿಲ್ಲ, ತೆಲ್ ನುಸ್ತೈತೆ ಅಂತ. ಏನ್ ಹೇಳುದಾಳೆ, ಏನ್ ಹೇಳುದೆ ಅವಂಗ? ಇಲ್ರಿ, ಒಂದ್ ಚೀಲ ಮೆಣಸಿಗೆ ನಮ್ಮ ಅಪ್ಪ ಕೊಟ್ಟಿದ್ದ, ನೀನು ಹೋಗಿ ಮಾರಿ ಒಂದು ಅಣೆ ತರಿತೀರಿ ಅಂದ್ರೆ ಹ್ಯಾಂಗ ಏನ್ ಮಾಡುದು? ಜಿಜಾ ಅಟ್ಟ ಸಾಕು ಅಂದ. ಸಾಕು, ಅಟ್ಟ ಸಾಕಲ್ಲ. ಆಕಿಗೆ ಸಿಟ್ಟು ಬತ್ತ, ವಟ 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 ಏನು ಬಡ್ಬಡಿಸು ಗಪ್ಪು ಮತ್ತೆ ಏನು ಮಾಡಕ್ ಬರ್ತೈತಿ? ಏನು ಮಾಡಕ್ ಬರ್ತೈತಿ? ಮುಂದ್ ಹೋಯ್ತ. ಅವ್ರೇನು ಉದುರಿ ಒಯ್ದಿದ್ರು ನೋಡ್ರಿ, ಅವ್ರ ಹೊಟ್ಟೆಗೇನು ಭಾಳ ಕಪ್ಪಟ್ಟ ಇತ್ತ. ಇಲ್ಲದ ಕುಡ್ದ ಅವನ್ ಕೇಳಕ್ ಬರ್ತಾನ, ಹುಚ್ಚುತ್ತುಕಿ ಅವನ್ ಕೇಳಕ್ ಬರ್ತಾನ. ಒಬ್ರ ಮನಸ್ಸಿನಾಗ ಬಂದಿಲ್ಲ ಕುಡುದ. ಖರೆ ನಾನು ಪಾಂಡುರಂಗ ಬಾಳ್ ಬೆರಿಕೆದ, ಇವ ಕೃಷ್ಣದ. 8 ದಿವ್ಸ ಹೋಯ್ತ್ರಿ, ಒಬ್ರು ಒಂದ್ ಅಣೆ ಒಯ್ದು ಉದುರಿ ಕೊಟ್ಟಿಲ್ಲ, ಅವನ್ ಮನಿಗೆ ಮುಟ್ಸಿಲ್ಲ. ಪಾಂಡುರಂಗ ಅಂದ, ನನ್ನ ತುಕಾರಾಮ ನನ್ನ ಭಜನ ಮಾಡ್ತಾನ. ಸಂಸಾರ ಕಡೆ ಲಕ್ಷ್ಯ ಇಲ್ಲ, ಸಂಸಾರ ಕಡೆ ಲಕ್ಷ್ಯ ಇಲ್ಲ. ರಾತ್ರಿ ಆಗಲಿ ವಿಠಲ್ ವಿಠಲ್ ವಿಠಲ್. ಅವನ್ ಸಂಸಾರದ ಕಾಳಜಿ ನಾ ಮಾಡ್ಬೇಕು ಅಂದ. ಏನ್ ಮಾಡಿದ ಪಾಂಡುರಂಗ ಗೊತ್ತೇನ್ರಿ? ಒಂದ್ ಸಾದ ಒಂದು ಮನುಷ್ಯ ಆದ, ಇಟ್ಟ ಕಡ್ಡ ಮನುಷ್ಯ. ತೆಳಗ್ ದೋತ್ರ, ಮೇಯಾಗ ಒಂದು ಹರಕ ಅಂಗಿ, ತೆಲಿಗೆ ಒಂದು ಟೆಪಿಗೆ, ಕೊಳ್ಳಾಗ ತುಳಸಿ ಮಾಲಿ, ಹಣಿ ಮೇಲೆ ಬುಕ್ಕ ಹಚ್ಚಾನ. ಏನ್ರಪ್ಪ, ತುಟಿ ಮೇಲೆ ಇಟ್ಟಿಟ್ಟು ಮೀಸಿ ಅದಾವ, ಅದೇ ಬಡಕ್ ಶರೀರ. ಇಂಥ ರೂಪ ತಗೊಂಡ ಎಲ್ಲಿ ಬಂದ? ಯಾವ ಊರಾಗ ಮಹಾರಾಜರ ಮೆಣಸಿನಕಾಯಿ ಮಾರಿ ಹೋಗಿದ್ರಲ್ಲ ಆ ಊರಾಗ ಬಂದ. ಯಾರು ಉದುರಿ ಒಯ್ದಿದ್ರಲ್ಲ ಹೋಗಿ ಅವ್ರ ಮನೆ ಮುಂದೆ ನಿಂದ್ರ. ಅವ್ರನ್ನವ್ರು, ಯಾರ ನೀನ? ನನ್ನ ಹೆಸರೈತಿ ವಿಟು, ವಿಟು ಸೇವಕ್, ವಿಟು ಸೇವಕ್. ಇಲ್ಯಾಗ ಬಂದಿ? ಮತ್ ನಮ್ಮ ಮಾಲಕರದ ಮೆಣಸಿನಕಾಯಿ ತಗೊಂಡಿಲ್ಲ, ಉದ್ರಿ ವಸೂಲ್ ಮಾಡ ಬಂದೇನೆ. ಕೊಡ್ರಿ ಚಲ್, ಜಲ್ದಿ ಕೊಡಿ. ಅರೇ ಅವ ಸರಳ ಹೇಳವ, 8 ಕಿಲೋ ಒಯ್ದಿದ್ದಲ್ಲಿ. ಅವಂಗೆಲ್ಲ ಗೊತ್ತಲ್ಲ, ಇವ್ ಯಾರು ಬರೆದು ಇಟ್ಟಿಲ್ಲ. 8 ಕಿಲೋ ಮೆಣಸಿನಕಾಯಿ ಇವನ್ ಹೆಸರಲ್ಲೇ ಕೊಟ್ಟದ್, ಯಾರು ಬರೆದು ಇಟ್ಟಿಲ್ಲ. ಅವ ಪಾಂಡುರಂಗ್ ಬರೆದು ಇಟ್ಟಿದ್ದ. ಏನು ಅವನ್ ಡೈರಿ ಮೇಲೆ ಗೊತ್ತಿತ್ತು. ಲಗೋಟ್ ಕೊಡ್ರಿ, 8 ಕಿಲೋ ಒಯ್ದಿದೆ, ರೊಕ್ಕ ಕೊಡ. ಮತ್ ಪಾಪ ಅವ್ರೇನು ಮತ್ ಇಟ್ಟು ಸೇವಕ್ ನೀ ಯಾರು? ನಾ ತುಕಾರಾಮ್ ಮಹಾರಾಜ್ರ ಸೇವಕ್ ಅದೇನ, ವಸೂಲಿ ಮಾಡಾಕ್ತೇವ. ಕೊಡವ್ರ ಮಂದಿಲ್ಲ, ಎಲ್ಲ ವಸೂಲು ಮಾಡಿದ. ಹರಿಯಾಗ ಊರ ಹೋದಾವ 10 ಮುನುಗತಕ್ಕ ವಸೂಲು ಮಾಡಿದ. ಕರ್ ಒಬ್ಬ ಮಾತ್ರ ಸಾವುಕಾರ ಭಾಳ ವಾಂಡ ಇದ್ದ. ಅವನು ಮೆಣಸಿನಕಾಯಿ ಒಯ್ದಿದ್ದ. ಸಾವುಕಾರ ಮೆಣಸಿನಕಾಯ್ದ ರೊಕ್ಕ, ನಾವಿಟ್ಟು ಸೇವಕ ಅದಿನೇ. ಅವ ಅಂದ, ನೀ ಎಲ್ಲೇ ಮಗನ ಹೋಗ ಅಂದ. ಕಡೆ ಎಲ್ಲೇ ಬಂದ್ರ, ನಾ ತುಕಾರಾಮನ ಸೇವಕ ಅದಿನ, ಉದುರಿ ವಸೂಲು ಮಾಡಕ್ ಬಂದೇನ. ಇವ ಅಂದ, ನಾ ಕೊಡಂಗಿಲ್ಲ. ಹೋಗಿ ಏನ್ ಮಾಡ್ತಾನೆ ನಿನ್ ತುಕಾರಾಮ? ಏನ್ ಮಾಡವ? ನೀ ಏನ್ ಮಾಡವ? ಹೋಗಿ ಕೊಡಂಗಿಲ್ಲ. ನೀ ಕೊಡಂಗಿಲ್ಲ ಅಂದ್ರ ನೀನು ಬಾಗಲ್ದಾಗ ನಾ ಕೂತ ಬಿಡ್ತೀನಿ. ಯಾವಾಗ ಕೊಡ್ತೀಯ ಅವಾಗ ಹೋಗ್ತೀನಿ, ಇಲ್ಲ ನಿನ್ನ ಮನೆ ಮುಂದೆ ಕೂತ್ ಬಿಡ್ತಾನೆ ಅಂತಲ್ಲ ಪಾಂಡುರಂಗ. ಅವನ ಮನೆ ಮುಂದೆ ಕೂತ್ ಬಿಟ್ಟ. ಒಂದ್ ದಿವ್ಸ ಅಂತ ಮಂದಿ ಈಗೂ ಐತೆ, ಅಂತ ಮಂದಿ ಅವಾಗಿದ್ರೆ ಹಂಗೇನಿಲ್ಲ. ಈಗ ಅಂತ ಅದಾವ, ಜೀನ್ ಅದಾವ.
ಈ ಕಡೆ ಸರಿಯಾಗಿ ಕುಡಿಯಾಕ ದವಾಖಾನೆಗೆ ಕೋರ್ಟ್ ಕಚೇರಿಗೆ ಲಾಖೋ ರೂಪಾಯಿ ಕೊಡ್ತಾವ. ಖರೆ ಒಂದ್ ದೇವ್ರಕ್ಕ ಧರ್ಮಕ್ಕಿಂತ ಮಠಮಾನ್ಯರಿಗೆ ಏನ್ ಅನ್ನ ದಾಸೋಗ ಮಾಡಾಕ ಏನ್ ಮಾಡಾಕ ಇವ್ರು ಒಂದ್ ರೂಪಾಯಿ ಕೊಡ್ಬೇಕಾದ್ರೆ ಜೀವ ಹೊದಂಗ ಆಗ್ತದೆ. ಜೀವ ಹೊದಂಗ ಆಗ್ತದೆ. ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ ಬಸವಣ್ಣ ಅಂದ. ನಾಯ ಹಾಲು ನಾಯ ಮರಿಗೆ ಅಲ್ಲದೆ ನಾಯಿ ಕೊಡಕ್ ಬರಿ ಕೊಡಕ್ ಬರಿ. ಕಟ್ಟಿದ್ದು ಕೆಟ್ಟಿತಾನ ಬೇಡ, ಅದು ಮುಂದೆ ಕಟ್ಟಿ ಇಟ್ಟಿದ್ದ ಬುದ್ಧಿ ಸರ್ವಜ್ಞ. ಕೊಟ್ಟಿದ್ದು ತನಗೆ, ಪಚ್ಚಿ ಇಟ್ಟಿದ್ದು ಪರರಿಗೆ. ತುಕಾರಾಮ್ ಮಹಾರಾಜ್ ವರ್ಣ ಮಾಡ್ತಾವಲ್ಲ, ವಿಟೋ ಬಾಂಧ ಏ ಸಾವುಕಾರ, ಇಂಥ ಸಾವುಕಾರ ಶ್ರೀಮಂತ ಇಂಥ ದೊಡ್ಡ ಬಂಗ್ಲೆ ಕಟ್ಕೊಂಡು ಕೂತಿದ್ದಿ, ಎಲ್ಲ ಭಾಗದಾಗ ಗಾಡಿಗಳದಾವ, ಬ್ಯಾಂಕ್ದಾಗ ಕೋಟಿ ರೂಪಾಯಿ ಅದಾವ, ನನ್ನ ಮುಂದೆ ಮುಚ್ಚಿ ಇಡಬೇಡ, ನನಗೆಲ್ಲ ಗೊತ್ತೈತಿ ಅಂದ. ನನ್ನ ಮಾಲಕದು ಉದ್ರಿ ಮೆಣಸಿನ್ಕಾಯಿ ರೊಕ್ಕ ಕೊಡಂಗಿಲ್ಲ ಅದು ಎಂತವ ನೀನ. 3ನೇ ದಿವಸಕ್ಕ ಮಾತ್ರ ಅವ ಒಳಗ್ ಕರಿಗ ಕುಡ್ಬೇಕು ಅನಿಸ್. ಯಾಕೆ ಕುಡುದ ನನ್ನ ಪದರ ಕೊಡಿಲ್ಲ, ಅವನು ಉದುರಿ ತಂದಿದ್ದ ಯಾಕೆ ಕೊಡ್ಬಾರ್ದು ಅಂತ ಕೊಡ್ಬೇಕು ಮನಸ್ಸಿನಾಗ ಬತ್ತ. ಖರೆ ಮನಸ್ಸು ಬಹಳ ಜಲ್ದಿ ಬದಲಾಗ್ತೈತೆ. ಒಂದು ಕ್ಷಣದಾಗ ಕೊಡ್ಬೇಕಾಗ್ತೈತಿ, ಇನ್ನೊಂದು ಕ್ಷಣದಾಗ ಕೊಡಬಾರ್ದು ಅನಿಸ್ತೈತಿ. ಯಾವಾಗ ಕೊಡ್ಬೇಕನ್ಸ್ತೈತಿ ಅವಾಗ ಕೊಟ್ಟು ಖುಲ್ಲಾಗ. ಇನ್ನೊಮ್ಮೆ ನೋಡ್ತೀನಿ ಅಂದ್ರೆ ಮನಸ್ಸು ಬ್ಯಾಡತೈತಿ, ಮನಸ್ಸು ಭಾಳ ಹಲಕತೈತಿ, ಒಂದು ಕ್ಷಣದಾಗ ಬದಲಾಗ್ತೈತಿ, ಭಾಳ ಜಲ್ದಿ ಬದಲಾಗ್ತೈತಿ. ಸಾವುಕಾರ ಕುಡಿಸ್ಬೇಕನ್ನಿಸ್ತ, ಅವನ್ ರೊಕ್ಕ ಕೊಡಾಗ ನಂದೇನ ಹೋಗೋದೈತಿ ಅಂದ. ಆಟದಾಗ ಅವನ ಹೆಂಡತಿ ಮನ್ಯಾಗ ಮೊದಲ ಏನು ಇಲ್ಲ ಮೆಣಸಿನಕಾಯಿ ತಂದಿನ ಉದ್ರಿ ತುಕಾರಾಮ್ ಮಾರದ್ರದು. ಅವನು ತಾಳ್ಪು ಕರ್ಕಟ್ ಬಾರಸ್ರಿ, ತಾಳ ಹಿಂಗೇಟ್ ಮಾಡಸ್ರಿ, ಖರ್ಚಾಕಿ ಬಾರಸ್ರಿ. ಅವನ್ ರೊಕ್ಕ ಕೊಡ್ಬೇಕಲ್ಲ. ಅವನ್ ಹೆಂಡತಿ ಇವನಕ್ಕಿಂತ ಜೀನಿಂದ ಆಕೇನಾದ್ರ ಸುಮ್ಕೊಂಡ್ರ ಏನ್ ಮಾಡವ ತುಕಾರಾಮ ಎತ್ಕೊಂಡ್ರ. ಇವು ಹೆಂಡತಿ ಮಾತು ಕೇಳವ ಇದ್ದ, ಉಡುಪಿ ಬಸವಣ್ಣ ಹೆಂಡತಿ ಹೇಳಿದಂಗೂ ಹಾಕವ ಇದ್ದ. ಕುಡಿದು ಕ್ಯಾನ್ಸಲ್ ಮಾಡಿದ. 4ನೇ ದಿವಸ ಹೋಯ್ತು. 4ನೇ ದಿವಸ ಹೊರಗೆ ಕೂತಾವ ಏನಂತಾನೆ, ಈ ಸಾವುಕಾರ 3 ದಿವಸ ಆಗಿ 4ನೇ ದಿವಸ ಚಾಲು ಐತಿ, ನೀ ನನಗೊಂದು ಕಪ್ ಚಾನು ಮಾಡಿ ಕೊಟ್ಟಿಲ್ಲ, ಒಂದ್ಸರಿ ನೀರು ಕೊಟ್ಟಿಲ್ಲ, ಊಟ ಅಂತೂ ಇಲ್ಲ ಇಲ್ಲ. ಇವತ್ತು 4 ದಿನ ಆಯ್ತು ಉಪವಾಸ ಕೂತೀನಿ. ಏನ ಮಾಲಕನ ರೊಕ್ಕ ಕೊಡ್ತೇವೋ ನಿನ್ನ ಮನೆಯೆಲ್ಲ ಸುಟ್ಟು ಹೋಗ್ಲಿ ಅಂದ. ಸುಟ್ಟು ಹೋಗ್ಲಿ, ಶ್ರಾಪ್ ಕೊಡ್ಲಿ ಅನ್ನ ನಿಂದ ಒಟ್ಟೋಳೆ ಆಗಲ್ಲ ಅಂದ್ರೆ ಒಂದ ಚೆನ್ನಾಗೆಲ್ಲ ಒಟ್ಟೋಳೆ ಆಗ್ತೈತ. ನಾ ಯಾರ ನಿನಗೆ ಗೊತ್ತಿಲ್ಲ, ನಾ ತುಕಾರಾಮನ ಶಿಷ್ಯ ಆದೀನು ಅಂದ ಪಾಂಡುರಂಗ. ನಾ ತುಕಾರಾಮನ ಶಿಷ್ಯ ಆದೀನಿ, ಎಲ್ಲ ಸಾಮರ್ಥ್ಯ ನನ್ನ ಹತ್ತಿರ ಐತೆ. ಒಟ್ಟು ಶಾನ್ಯಾಗ ಅವನು ಮಾತಾಡೋದು ಕೇಳಿ ಅವನ್ ಚೇರ ನೋಡಿ ಸಾವುಕಾರ ನಡಗಿದ. ಯಪ್ಪ ಕೊಡ್ತೇನ ಅಂದ. ಎಷ್ಟಿರ್ಬೇಕು ಅವಾಗ ಒಡೆ ಇರ್ಬೇಕು. ತಂದು ಅವನ ಕೈಯಾಗ ಹಾಕಿದ, ತಗೊಂಡ ಎಲ್ಲ ರೊಕ್ಕ ಟಾವೆಲ್ದಾಗ ಕಟ್ಕೊಂಡ. ಟಾವೆಲ್ದಾಗ ಅವಾಗೇನಿ ಕಾಗದ ಗತಿ ರೊಕ್ಕ ಇಲ್ಲಾಗಿದ್ದು, ಅವಾಗ ಬೆಳ್ಳಿ ರೊಕ್ಕ ಇದ್ದು, ಬೆಳ್ಳಿ ರೂಪಾಯಿ ಇದ್ದು, ನಾನೇ ಇದ್ದು, ನಾನೇ ಬೆಳ್ಳಿ ಎಲ್ಲ ಉದ್ರಿ ವಸೂಲಿ ಮಾಡ್ಕೊಂಡ ದೇವಕ್ಕೆ ಬಂದ. ವಿಠೋಬಾ ಪಾಂಡುರಂಗ ದೇವೂರಾಗ ಎಲ್ಲಿ ತುಕಾರಾಮನ ಮನೆಗೆ ಹೋಗಿಲ್ಲ. ದೇವೂರಾಗ ಗೌಡ್ರ ಇದ್ರ, ಗೌಡ್ರ ಪೊಲೀಸ್ ಪಾಟೀಲ್ ಅಂತ ಇದ್ರ, ಅವ್ರ ಮನೆಗೆ ಹೋಗ್ಯಾನ. ವಿಠಲ 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 ಪಾಂಡುರಂಗ ವಿಠಲ. ಓ ಗೌಡ್ರ ಮನೆಗೆ ಹೋಗ್ಯಾನ. ಗೌಡ್ರ ಚಲೋ ಇದ್ರು, ಅವರು ಸಂತರು ಇದ್ರು, ತುಕಾರಾಮನ ಭಕ್ತಿ ಮಾಡೋರು ಇದ್ರು.
ತುಕಾರಾಮ್ ಮಹಾರಾಜರಿಗೆ ಬಹಳ ಕಿಮ್ಮತ್ ಕೊಡವ್ರು ಇದ್ರು. ಅವಾಗ ಏನಾಯ್ತು ಗೊತ್ತ, ಅವ ಬಂದ ಕೂಡಲೇ ಆ ಪಾಪ ಗೌಡ್ರ ಇದ್ದವ್ರು ಎದ್ದು ನಿಂತರು. ಬರೀಪ್ಪ ಬರ್ರಿ ಯಾವ್ದು ಬಂದ್ರಿ? ಎಲ್ಲವ್ರು ಬಂದ್ರಿ? ನಮಸ್ಕಾರ. ಸಂತರ ಕಾಣಿಸ್ತೀರಿ ನೀವು, ಹನಿ ಮೇಲೆ ಗಂಧ ಬುಕ್ಕ ಐತಿ, ಕೊಳ್ಳಾಗ ಮಾಲಿ, ಯಾರು ನೀವು? ನಮಸ್ಕಾರ. ಪಾಂಡುರಂಗಂದ, ನೋಡಪ್ಪ ನನ್ನ ಹೆಸರೈತಿ ವಿಟು ಸೇವಕ್. ಆಯ್ದ ಒಂದು ಕೆಲಸ ಮಾಡೀನಿ. ತುಕಾರಾಮ್ ಮಹಾರಾಜರ ಒಂದು 8 ದಿವಸದ ಹಿಂದೆ ಒಂದು ಊರಿಗೆ ಸಂತಿಗೆ ಹೋಗಿದ್ರ, ಮೆಣಸಿನಕಾಯಿ ಮಂದಿಗೆಲ್ಲ ಉದುರಿ ಒಯ್ದಿದ್ರ. ಅದು ಯಾರು ಉದುರಿ ಎಲ್ಲ ಉದುರಿ ವಸೂಲಿ ಮಾಡಿ ನಾ ತಂದಿನಿ. ಮತ್ತು ಇದು ನಿಮ್ಮ ಕೈಯಾಗ ತಗೋರಿ, ಮತ್ತು ನಿಮಗೆ ಕೊಟ್ಟು ಹೋಗ್ತೀನಿ. ಆಮೇಲೆ ಅವ್ರ ಮನೆಗೆ ಹೋಗಿ ತುಕಾರಾಮ್ ಮಹಾರಾಜ್ ಇಷ್ಟೆಲ್ಲ ಮುಟ್ಟಿಸ್ರಿ ಅಂದ. ಯಾವನ್ನ? ಜಗದಿನ ಮಾಲೀಕ, ಜಗತ್ತಿನ ಆತ್ಮ, ಎಲ್ಲರ ಪ್ರಾಣಿಗಳದ ರಕ್ಷಣೆ ಮಾಡವ, ಎಲ್ಲರಿಗೂ ಅನ್ನ ಹಾಕವ, ನೀರು ಕೊಡವ, ಹವಾ ಕೊಡವ, ಗಾಳಿ ಕೊಡವ, ಎಲ್ಲಾರ್ದು ಉಸುಲ ಆಡಸವ ಇವ ಮಾಲೀಕ್, ಇಟ್ಟು ಸೇವಕ್. ಕೊಟ್ರು. ಯಪ್ಪ ಇಟ್ಟು ಮಹಾರಾಜರಿಗೆ ಮುಟ್ಟಿಸ್ರಿ ಅಂತ ಹೇಳ್ದ. ಪರಮಾತ್ಮ 4 ಹೆಜ್ಜೆ ಹೋದ, ಗಾಳಿ ಆಗಿ ಮಾಯಾಗಿ ಹೋದ. ಗೌಡ್ರಂದ್ರು, ಇಲ್ಲೇ ಹೋಗಿದ್ ಮನುಷ್ಯ ಪಟ್ಟಿ ಮಾಯ ಆಯ್ತಲ್ಲ ಇದೇನ? ಅವಂದ, ಏಪ ಅಲ್ಲಿ ಮುಂದ್ಕೋ, ಹಂಗೆ ನಗುದು ಒಂದಕ್ಕೊಂದು ಚುಚ್ಚುದು ಮಾಡಕತ್ತೀರಪ್ಪ ನೀವು. ಹಂಗೆ ಮಾಡಬಾರ್ದಪ್ಪ, ನಾ ಹೇಳೋರ ಮುಂದೆ ಕೂತ್ ಹಂಗೆ ಮಾಡಬಾರ್ದಪ್ಪ. ಶಾಂತ ಗಂಭೀರ ಪುಂಡ್ರು ಬೇಕಾರೆ ಹೋಗ್ಲಿ ಮಲ್ಪ ಆ ಕಡೆ. ವಿಠಲ 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 ಕೂತಾರ, 3 ಮಂದಿ ಕೂತಾರ ನಾವು. ಓ ಒಂದಕ್ಕೊಂದು ಚುಚ್ಚುದು ನುಗ್ಗಿದು ಹಿಂಗ್ ಮಾಡ್ಬಾರ್ದಪ್ಪ ಕೀರ್ತನದಾಗ. ಇದು ಪಾಂಡುರಂಗನಿಗೆ ಸನ್ ಆಗುದಿಲ್ಲಪ್ಪ ಇದು ಇಂಥದ್ದು. ಇವ್ರ ಹ್ಯಾಂಗ ಕೂತ್ ಕೇಳಕ್ತಾಗ ನೀವು ಕೂತ್ ಕೇಳಲ್ಲ ಪುಣ್ಯಾತ್ಮ, ನೀವು ಮನುಷ್ಯರದಿರಲ್ಲ. ಈಗ ಹ್ಯಾಂಗ ಕೂತಿ ನೋಡು, ಹಿಂಗ ಕೂತ್ ಕೇಳಲ್ಲ ಪುಣ್ಯಾತ್ಮ, ಪುಣ್ಯ ಬರ್ತೈತಿ. ನಿಮ್ ಜಲ ಸುಧಾರಿಸ್ತೈತಿ, ಅವಿ ಸುಧಾರಿಸ್ತೈತಿ. ಎಲ್ಲ ಮಂದಿ ಏನ್ ಮಾಡಾಕತ್ತಾರ, ನಾವೇನ್ ಮಾಡತ್ತೇವ್? ನೀವು ಇಲ್ಲಿ ನನ್ನ ಮುಂದೆ ಕೂತ್ ಏನ್ ಮಾಡಾಕತ್ತೀರಿ ಪುಣ್ಯಾತ್ಮರೇ? ಹಂಗ ಮಾಡಬಾರ್ದಪ್ಪ. ಅಗ್ದಿ ವಯಸ್ಸಿನವ್ರದ್ರಿ, ಕಾಣಾಕ್ ಚಂದ ಕಾಣಿಸ್ತ್ರಿ, ಮತ್ತೆ ಇಂಥ ಸೇವಾದಲ್ಲಿ ಕುತ್ಕೊಂಡು ಹಿಂಗ್ ಮಾಡೋದಪ್ಪ, ಚೇಷ್ಟ ನಕ್ಸೇರಿ ಮಾಡೋದಪ್ಪ, ಹಂಗ್ ಮಾಡ್ಕ. ನಿನಗ್ ಬೇಕಾಗಿಲ್ಲ, ಹೋಗಿ ಎಲ್ರಿ ಊಟ ಮಾಡಿ ಹೋಗಿ ಎಲ್ರಿ ಬಾಜುಕ್ ಮಲ್ಕೋರಿ. ಕರೆ ಇಂಥಲ್ಲಿ ನಮ್ ಹೇಳೋರ ಮುಂದೆ ಕೂತ್ ಹಂಗ್ ಮಾಡ್ಬಾರ್ದಪ್ಪ. ಯಾರು ಸಾಧುವ್ರ ಮುಂದೆ ಕೂತ ಅಂತದ್ ಮಾಡ್ಬೇಡ. ಇಲ್ಲೇ ಮನುಷ್ಯ ಮಾಯ ಅದ. ಸಾವುಕಾರ ಎದ್ದ, ಗೌಡ್ರು ಎದ್ರು, ತುಕಾರಾಮ್ ಮಹಾರಾಜ್ ಮನೆಗೆ ಹೋದ್ರು. ಮರ್ದಿವ್ಸ ಹರ್ಯಾವತ್ ತುಕಾರಾಮ್ ಮಹಾರಾಜು ಜಳಕ ಮಾಡಿ ತುಳಸಿ ಕಟ್ಟಿ ಮುಂದೆ ಕೂತಿದ್ರು, ಭಜನೆ ಮಾಡ್ಕೊ ಭಜನೆ ಮಾಡ್ಕೋತ್ ಕೂತಾರ. ಏನ್ ಭಜನಾ ಮಾಡ್ತಿದ್ರು ಗೊತ್ತ? ಮಸ್ತ್ ಭಜನಾ ಮಾಡುವಾಗ ಜರ ಕಣ್ಣಾಗ ನೀರು ಬಂದ್ರ ಬಹಳ ಚಲೋ. ಭಜನ ಮಾಡ್ತಿದ್ದ, ಪಾಂಡುರಂಗನ ಭಜನೆ ಮಾಡ್ತಿದ್ದ. ಗೌಡ್ರು ಬಂದ ನಮಸ್ಕಾರ ಮಾಡ್ರು. ನಮಸ್ಕಾರ ಮಾಡಿ ಅದೇನು ರೊಕ್ಕ ಇತ್ತಲ್ಲ, ಗಂಟು ಅರಬ್ಯಾ ಕಟ್ಟಿದ್, ಅವಿಟ್ಟು ಸೇವು ಕೊಟ್ಟಿದ್ರು ರೊಕ್ಕ. ಅವನು ಬಾಜುಕ್ ಇಟ್ರು. ಮಹಾರಾಜಪ್ಪ ಇದೇನ? ಇಲ್ರಿ, ನೀವು ಮೆಣಸಿನಕಾಯಿ ಮಾರಿ ಬಂದಿದ್ರಲ್ಲ, ಉದ್ರಿ ರೊಕ್ಕ ವಸೂಲಿ ಮಾಡಿ ಬಂದವ್ರು. ತುಕಾರಾಮ ಯಾರು ತಂದ್ರ? ಬಂದಿದ್ದ ವಿಟು ಸೇವಕ ಅಂತ ಅವನ ಹೆಸರ, ವಿಟು ಸೇವಕ. ಅವ ಉದ್ರಿ ವಸೂಲಿ ಮಾಡಿ ನಾನು ಕೈಯಾಗ ತಂದು ಕೊಟ್ಟು ಹೋಗ್ಯಾನ. ನಿಮ್ಮ ಕೈಯಾಗ ಹೋಗಿ ಮುಟ್ಟಿಸ್ರಿ ಅಂತ ಹೇಳಿ ಹೋಗ್ಯಾನ. ತುಕಾರಾಮ್ ಮಹಾರಾಜರಿಗೆ ಬಹಳ ವಿಚಾರ ಬಿತ್ತು. ಯಾವ ವಿಟು ಸೇವಕ? ನಾನು ಉದುರಿ ವಸೂಲಿ ಮಾಡಿ ತರವ ಯಾರ? ಅವನ್ ಪಕ್ಕಾ ಗೊತ್ತಾಯ್ತು, ಬೆಳಕು ಬಿಟ್ಟ ತಲೆಯಾಗ. ನಾನು ಉದುರಿ ವಸೂಲಿ ಮಾಡಿ ತರವ ಯಾರ? ಹೆಸರ್ಯಾನ ವಿಟು ಸೇವಕ ಅಂತ ಹೇಳ್ಯಾನ. ಗೊತ್ತಾಯ್ತು ಪಾಂಡುರಂಗ, ನೀನು ಹೊರತಿದ್ದೀನಿ ಯಾರು ಮಾಡವರು? ನೀನು ಹೊರತಿದ್ದನ್ ಯಾರು ಮಾಡವ್ರ ಅಂದ. ಪಾಂಡುರಂಗನಿಗೆ ಬಹಳ ತುಕಾರಾಮನಿಗೆ ದುಃಖ ಆಯ್ತು. ಆ ಪಾಂಡುರಂಗ ನೆನಪು ಮಾಡಿ ತುಕಾರಾಮರ ದಳದಳ ಕಣ್ಣೀರು ಸುರುತ್ತಾಳ. वाटत इच्छार हरी
ತುಕಾರಾಮ್ ಮಹಾರಾಜ್ಗೆ ಬಹಳ ದುಃಖ ಆಯ್ತು. ಆ ರೊಕ್ಕ ಕೈಯಾಗ ತಗೋತಾನ, ಗಂಟು ಬಿಚ್ಚಿ ನೋಡ್ತಾನ. ಪಾಂಡುರಂಗ, ಈ ರೊಕ್ಕಕ್ಕೆ ನಿನ್ ಕೈ ಹತ್ತವಲ್ಲ, ಪಾಂಡುರಂಗ, ಈ ರೊಕ್ಕಕ್ಕೆ ನಿನ್ ಕೈ ಹತ್ತವಲ್ಲ. ಆ ರೊಕ್ಕಕ್ಕೆ ನಮಸ್ಕಾರ ಮಾಡ್ತಾನ. ಪಾಂಡುರಂಗನ ಕೈ ಹತ್ತವ ರೊಕ್ಕಕ್ಕೆ. ಭಾಳ 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 ಅತ್ತ. ಅವನ ಹೆಂಡತಿ ಬಂದಳು. ಗಬ್ರಿ ಅಳ್ತೀರಿ ಯಾಕ? ಬಂದವಲ್ಲ ರೊಕ್ಕ, ಯಾಕೆ ಅಳ್ತೀರಿ? ತುಕಾರಾಮ್ ಅಂತ ಜಿದ, ಇದು ಯಾರು ಕೊಟ್ರು ತಂದ? ಯಾರು ವಸೂಲಿ ಮಾಡ್ಯಾರ? ನಿನಗೆ ಗೊತ್ತಾ? ಯಾರು ವಸೂಲಿ ಮಾಡ್ಯಾರ? ನಾನು ಮಾಲೀಕ್ ವಸೂಲಿ ಮಾಡ್ಯಾರ. ಜಗತ್ತಿದ ಮಾಲೀಕ್ ಕೊಟ್ಟ ಅಂತಂದ. ಮತ್ ಕೊಟ್ಟಿರ್ಬೇಕಲ್ಲ, ಅವನ್ ಭಜನ ಮಾಡ್ತೀರಿ, ಮತ್ ಅವ ಕೊಟ್ಟಿರ್ಬೇಕಲ್ಲ. ಹೆಣ್ಮಕ್ಳಾಗಿ ಅವನ್ ಭಜನ ಮಾಡ್ತೀರಿ, ಅವ ಮಾಡಿರ್ಬೇಕಲ್ಲ ನಿನ್ ಕೆಲಸ. ಏನ್ ಮಾಡ್ರಿ ತುಕಾರಾಮ್ ಮಹಾರಾಜರಿಗೆ ಹಿಂಗ ಅನ್ಸಕೈತು. ಪಾಂಡುರಂಗ, ನಾ ಏನು ಸನ್ಯಾಸಿ ಅಲ್ಲ, ನಾ ಏನು ತಪಸ್ವಿ ಅಲ್ಲ, ನಾ ಸಂಸಾರ ಹೆಂಡತಿನ ಕರ್ಕೊಂಡು ಸಂಸಾರ ಮಾಡೋ ಮನುಷ್ಯ ನಾನು. ನಾನು ತಪ್ಪ ಮಾಡಿಲ್ಲ, ಜಪ ಮಾಡಿಲ್ಲ, ಏನ್ ಮಾಡಿಲ್ಲ. ವಿಠಲ, ನನ್ನ ಸಲುವಾಗಿ ಇಂಥ ಕೆಲಸ ಮಾಡಿದೆ ನೀನು. ತುಕಾರಾಮ್ ಮಹಾರಾಜ್ ಬಹಳ ತ್ರಾಸ ಮಾಡ್ಕೊಳ್ಳ. ಪಾಂಡುರಂಗ ಅವನ ಮುಂದೆ ಪ್ರತ್ಯಕ್ಷ ಪ್ರಗಟ ಆಗಿ ನಿಂತುಬಿಟ್ಟ. ತುಕಾರಾಮನ ಕಣ್ಣೀರು ಒರೆಸ್ತಾನೆ. ಹ್ಯಾಂಗ್ ನಿತ್ತಾನ ಅವನೊಂದ? ಹ್ಯಾಂಗ್ ನಿತ್ತಾನ? ಮೇ ಬಣ್ಣ ಐತಿ ನೀಲ್ ವರ್ಣದು, ಹಳದಿ ಬಣ್ಣದ ಪಿತಾಂಬ್ರ ಉಟ್ಟಾನ, ತಲೆ ಮೇಲೆ ಬಂಗಾರ ಕಿರೀಟ್ ಹಾಕ್ಯಾನ, ಕಿವಿ ಒಳಗ ಮೇನಿನ ಆಕಾರದ ಕುಂಡಲ್ ಹಾಕ್ಯಾನ, ಹಣಿ ಮೇಲೆ ತಿಲಕ್ ಹಚ್ಚಾನ, ಕೊರಳಲ್ಲೇ ತುಳಸಿ ತಪ್ಪಲದ ಹಸ್ರಗಾರ್ ಮಾಲೆ ಅದಾವ. ಹ್ಯಾಂಗ್ ಪಂಡ್ರಾಪುರದಾಗ ನಿತ್ತ ಗುಡಿಯಾಗ ಆ ರೀತಿ ತುಕಾರಾಮನ ಬಂದು ಸಾಕ್ಷಾತ್ ಬಂದು ನಿಂತ್ಬಿಟ್ಟ. ಹರಿ ಓ ಸಾಕ್ಷಾತ್ ಮುಂದೆ ನಿತ್ತಾನ. ಇವ ಸಾಕ್ಷಾತ್ ಕೃಷ್ಣ ಅದಾನ, ಇವ ರಾಮ ಅದಾನ, ಇವ ಶಿವ ಅದಾನ. ತುಕಾರಾಮನ ಕಣ್ಣೀರು ಒರೆಸ್ತಾನ. ತುಕ, ಅಳ್ಬೇಡ ಅಪ್ಪ, ನಿಂದು ಹೆಸರು ತಗೋತೀನಿ ಅಷ್ಟನ, ನಿನ್ನ ಸಲುವಾಗಿ ಬೇರೆ ಏನೂ ಮಾಡಿಲ್ಲ. ನಾನು ಜಪ ಮಾಡಿಲ್ಲ, ತಪ ಮಾಡಿಲ್ಲ, ನಾ ಸಂಸಾರ ಬಿಟ್ಟಿಲ್ಲ, ಏನಿಲ್ಲ. ಕೇವಲ ನಿನ್ನ ಭಜನಾ ಮಾಡ್ತೀನಿ, ಅದು ಒಂದನ ಅಂತ. ಇಷ್ಟಕ್ಕಾಗಿ ಇಷ್ಟು ಕೆಲಸ ಮಾಡಿದೆ, ಇಟ್ಟು ಸೇವಕ ಅನ್ಸ್ಕೊಂಡ್ಯಾ? ಪಾಂಡುರಂಗಂದ, ತುಕೋಬಾ, ನಿಮ್ಮ ಕೆಲಸ ಮಾಡ್ಲಾರ್ದ ಯಾರು ಕೆಲಸ ಮಾಡ್ಲಿ ಅಂದ. ನಿನ್ನ ಶಿವ ಈ ಜಗತ್ತಿನ ನನಗೆ ಯಾರು, ನನ್ನ ಬಂದ ಬಳಗ ಯಾರದಾರು ಅಂದ. ದೇವರಿಗೆ ಬಂದ ಬಳಗ ಯಾರು? ಆ ಭಗವಂತನ ಬಂದ ಬಳಗ ಯಾರ? ಈ ಸಂತರು ಶರಣರು ಅವನು ಬಂದ ಬಳಗ ಅದಾರ. ತುಕಾರಾಮನ ಧೈರ್ಯ ಕೊಟ್ಟು ಅವನ ತಲೆ ಮೇಲೆ ಕೈ ಆಡಿಸಿ ಆಶೀರ್ವಾದ ಕೊಟ್ಟು ಪಾಂಡುರಂಗ ಮಾಯಾಗಿ ಹೋದ. ಇದೊಂದು ತುಕಾರಾಮನ ಪುರಾಣದಾಗ, ಅವ್ರ ಚರಿತ್ರದಾಗ ಇದೊಂದು ಭಾಗ. ಇನ್ ಮತ್ ಇಂಥ ಅವ್ನ ಜೀವನದಾಗ ಬಹಳ ಪ್ರಸಂಗ ಬಂದು ಹೋಗ್ಯಾವ. ಸಂಸಾರ ಅಂದಿಲ್ಲ, ಕೇವಲ ದೇವ್ರ ಅಂದಾನ, ದೇವ್ರ ಅಂದಾನ, ದೇವ್ರ ಅವನ್ ಕೆಲಸ ಮಾಡ್ಯಾನ. ಅದು ಬಹುತ್ ತುಕಾರ. ಇನ್ನೊಂದು ಹೆಂಗೈತೆ, ಇವ್ರು 4 ಮಂದಿ ಸಂತರದಾರ ಮಾರಾಟದಾಗ. ಅದು ಬಹುತ್ ಇವ್ರದ್ದು ಕೀರ್ತಿ ಐತ್ರಿ. ಜ್ಞಾನದೇವ್, ತುಕಾರಾಮ್, ಏಕನಾಥ್, ನಾಮದೇವ್, 3 ಮಂದಿ ಅದಾರ. ಇದು ಹೆಂಗೈತಿ ಗೊತ್ತೇನ್ರಿ? ತುಕಾರಾಮ್ ಅಂದ್ರ ವೈರಾಗ್ಯ, ತುಕಾರಾಮ್ ಅಂದ್ರ ವೈರಾಗ್ಯ. ಜ್ಞಾನದೇವ ಅಂದ್ರ ಜ್ಞಾನ.
ಮತ್ತ ನಾಮದೇವ ಅಂದ್ರ ಭಕ್ತಿ, ಭಕ್ತಿ. ಏಕನಾಥ್ ಅಂದ್ರ ಶಾಂತಿ. ಈ 4 ಮಂದಿ ಸಂತರು ಒಂದು ಇವು ಅವತಾರ ತಗೊಂಡು ಬಂದಾರ. ಅವಾಗೊಡ್ರಿ ಸಾಕಿನ್, ನಿಮಗೂ ಬೇಜಾರಾಯ್ತು, ಟೈಮಿನ ಆಯ್ತು, ಜರ ಭಜನ ಮಾಡ್ರಿ, ಹೋಗೋಣ ಊಟಕ್ಕೆ. ವೇಳೆ ಬಾಳಗನ ಇಲ್ಲಿ ಲಕ್ಷ್ಯ ಕೊಂಡಂಗಿಲ್ಲ, ಆ ಕಡೆ ಹೋದ. ಮತ್ತ ಅಲ್ಲಿ ಅಡ್ಗೆ ಭಾಳ ಚಲೋ ಮಾಡಾಕತ್ಯಾರ, ವಾಸ ಬರತ್ತೆ ಸಾರಿನ. ಆ ಕಡೆ ವಾಸ ಬರಾಕ ಕೀರ್ತನ ಸಿಮಿ ಹತ್ತೈತೇನ. ಲಾಸ್ಟ್ ಭಜನ ಮಾಡಿರ್ತಾರ ನೋಡ. ನಿಮಗ್ ಒಂದು ಹೇಳ್ತೇನೆ, ನಾವು ಆಗೋಳ್ರ ಸೇವಟ್ ಹೇಳ್ತೇನೆ, ಇಟ್ಟು ಹೇಳಿ ಹೋಗುನ. ಏನು ಗೊತ್ತೇನ, ನಿಮಗ್ ಎಂತ ಪ್ರಸಂಗ ಬಂದ್ರ ದೇವ್ರ ಹೆಸರು ತಗೊಂಡ ಹೋದ್ರ ಏಯವ್ವ ಏಯಪ್ಪ ಅನ್ಬೇಡ. ಏಯವ್ವ ಏಯಪ್ಪ ನಾ ಏನು ಮಾಡ್ಲಿ, ಹಿಂಗ ಅಂದನಿ ಅಳಬೇಡ ಯವ್ವ, ಏ ರಾಮ, ಏ ವಿಠಲ, ಏ ಪಾಂಡುರಂಗ, ಏ ಮಹಾದೇವ ಅಂತ ಹೋದ್ರ ನಕ್ಕಿ ಬರ್ತಾರ. ಅವ್ರು ನಿನಗ್ ಮದತ್ ಮಾಡ್ತಾರ. ಆ ಪ್ರಸಂಗದಾಗ ಬಂದ್ ನಿನ್ನ ಕೈ ಹಿಡಿದ ನಮ್ಮ ಯಾರು ಎಬಸ್ತಾರ, ನಾ ಗ್ಯಾರಂಟಿ ಕೊಡ್ತೇನೆ. ಹಾ, ದೇವರ ಹೆಸರು ತಗೊಂಡು ಹೋದರ, ಬೇಕಾದ ಪ್ರಸಂಗ ಬಂದ್ರ ಹೋದರ. ಹಾ ನೋಡ್ರಿ, ತುಕಾರಾಮ್ ಮಹಾರಾಜ್ ಅವನ ಹೆಸರು ತಗೊಂಡ್ ಒದಗದಪ್ಪ, ಉದುರಿ ಉಸಿರು ಮಾಡಿ ತಂದು ಕೊಟ್ಟಿಲ್ಲ. ಮತ್ತ ಅವಂದ್ ಮಾಡ್ಯಾನ, ನಿಮ್ದ್ಯಾಕ ಮಾಡಂಗಿಲ್ಲ ಅವ. ಒಂದು ಊರಾಗ ಹಿಂಗಾಯ್ತ, ಒಂದ್ ಇಷ್ಟದಷ್ಟ ಅಂತ ಐತ್ ಜರ ಟೈಮ್, ನಿನ್ನೆ ಅಷ್ಟೇನಾಗಿಲ್ಲ. ಹಿಂಗ ಒಂದು ಊರ, ಆ ಊರಾಗ ಹೋಗ್ಬೇಕು ಹೆಣ್ಮಗಳು, ಇಬ್ರು ಗಂಡ ಹೆಂಡತಿ ಇರ್ತಿದ್ರು. ಅವ್ರ ಹೆಸರು ಬೆಸ್ರಿನ ಹಂಗಂಗೆ ಗೊತ್ತಿಲ್ಲ, ಇನ್ನ ಬರ್ಕೊಂಡಿಲ್ಲ, ಸುಮ್ ಉದಾಹರಣೆ ಹೇಳಕ್ಕ. ಇವರು ಗಂಡ ಹೆಂಡತಿ ಒಂದು ಊರ, ಆ ಊರಾಗ ಇಬ್ರು ಗಂಡ ಹೆಂಡತಿ. ಎಲ್ಲ ಊರಾಗ ಗಂಡ ಹೆಂಡತಿ ಇರ್ತಾರ. ಗಂಡ ಹೆಂಡತಿ ಇದ್ದಾಗ ಊರ್ ತಯಾರಾಗ್ತೈತಿ. ಖರೆ ಇಬ್ರಿಗೆ ಹಿಡ್ಕೋಬೇಕಿಲ್ಲ ಈ ಕತಿ ಹೇಳಕ್. ಇಬ್ರು ಗಂಡ ಹೆಂಡತಿ, ಖರೆ ಹೆಂಡತಿದಳಲ್ಲ ಆಕಿ ಭಾಳ ಭಾರಿ ಇದ್ದಳು. ಆಕಿದ ಪದ್ಧತಿ ಇತ್ತು, ಗಂಡನ ಊಟ ಆಗ್ಲಾರ್ದ ಆಕಿ ಊಟ ಮಾಡಂಗಿಲ್ಲ. ಹಿಂಗಾಕಿದ ಪದ್ಧತಿ ಇತ್ತು ತುಕಾರಾಮ್ ಮಹಾರಾಜ್ರ ಹೆಂಡತಿ ಗತಿ. ಒಂದಿನ ಏನಾಯ್ತ್ರಿ, ವಾದ ಗುಲ್ಬರ್ಗಾಕ್ ರಾತ್ರಿ ಆಯ್ತು. ಈಕಿ ಅಡಿಗೆ ಮಾಡಿ ಇಟ್ಟಾಳ. ಅವ್ ಬಂದ ಮೇಲೆ ಅವ್ ಉಣಸಿ ಈಕಿ ಉಣ ಮಾಡಾಕಿದಳು. ಅವ ಎಲ್ಲ ಬಿಟ್ಟು ಬರವಲ್ಲ. ಅವ ಏನ್ ಮಾಡ್ಯಾನ ಗೊತ್ತಾರ, ಅವ್ 9 ಹಿಡ್ಕೊಂಡು 12 ಗಂಟೆ 3 ತಾಸು ಸಿನಿಮಾ ನೋಡಕ್ ಹೋಗ್ಯಾನ ಇಲ್ಲಿ. ಖರೆ ಅವ್ನು ವಿಚಾರ ಮಾಡ್ಬೇಕಲ್ಲ, ನಾ ಹೆಂಡತೆ ನಾವು ಊಟ ಮಾಡ್ಲಾರ್ದಾಕಿ ಊಟ ಮಾಡಂಗಿಲ್ಲ, ನಾವು ಊಟ ಹೋಗ್ಬೇಕು, ಅವ್ನು ವಿಚಾರ ಮಾಡ್ಬೇಕಲ್ಲ. ಇದು ನೇಮ್, ಇದು ಒಬ್ಬರ ನೇಮ್ ಹಿಡಿದು ನಡೆಯಲ್ಲ, ಇಬ್ರು ವಿಚಾರ ಮಾಡಿ ನೇಮ್ ಹಿಡಿಬೇಕು. ಹೆಂಡತಿ ನಾವು ಗಂಡ ಊಟ ಮಾಡ್ಲಾರ್ದ ನಾ ಊಟ ಮಾಡಂಗಿಲ್ಲ ಅಂತೇಳಿ ಹೆಂಡತಿ ನೇಮ್ ಹಿಡಿತಾಳ. ಖರೆ ಇದರದ್ದು ವಿಚಾರ ಗಂಡನು ಮಾಡ್ಬೇಕು. ಹಿಂಗ ಅವು ಹೊಡಿದ್ರಿ ಅವ ಅಲ್ಲಿ ಹಟ್ಟಿಲ್ದಾಗ ಶಿಸ್ತಿ ಅಂತ ಸಿನಿಮಾ ನೋಡಕ್ ಹೋಗ್ಯಾನವ. ನಾ ಊಟ ಮಾಡ್ಲ, ನಾ ಹೆಂಡತಿ ಉಣ್ಣಂಗಿಲ್ಲ ಅಂತೇಳಿ ಅವ್ನು ವಿಚಾರ ಮಾಡಿಲ್ಲ. ಎಲ್ಲ ಅಡಿಗೆ ಮಾಡ್ಯಾಳ, ಎಲ್ಲ ಏನ್ ಮಾಡುದಿಲ್ಲ, ಅಡಿಗೆ ಮಾಡ್ಯಾಳ. ಹಿಂಗ ಇಟ್ಟಾಳ, ಹಿಂಗ ಒಲಿ ಬಾಜುಕ. ಮತ್ ಗಂಡನ ಹಾದಿ ನೋಡ್ಕೋತ್ ಕೂತೈತಿ ಗಾಡಿ. ರಾತ್ರಿ ಟೈಮ್, ರಾತ್ರಿ 12 ಗಂಟೆ ಆಯ್ತು. ಅವ 12 ಗಂಟೆ ಸಿನಿಮಾ ಬಿಡಾನ ಬಂದ. 12 ಗಂಟೆಗೆ ಸಿನಿಮಾ ಬಿಡ್ತೈತಲ್ಲ. ನನಗೇನು ಗೊತ್ತಿಲ್ಲ, ನಾ ಸಿನಿಮಾ ಫಿನಿಮಾ ನೋಡಂಗಿಲ್ಲ, ನೋಡೋರು ಹೇಳ್ತಾರ ಅಷ್ಟ. ನನಗೇನು ಸಿನಿಮಾ ಫಿನಿಮಾ ಗೊತ್ತಿಲ್ಲ. ನಾನು ಜೀವನದ ಒಂದು ಸಿನಿಮಾ ನೋಡೀನಿ. ಯಾವ್ದ? ಸಂತ್ ಸಕುಬಾಯಿ ಒಂದ, ಸಂತ್ ತುಕಾರಾಮ ಒಂದ. ನಾನು ಜೀವನದಾಗ 2 ಪಿಕ್ಚರ್ ನೋಡೀನಿ. ಅದು ಏನಾಯ್ತು ಗೊತ್ತೇನ್ರಿ, ಆ ಊರಾಗ 4 ಮಂದಿ ತುಡೋರು ಬಂದಾರ. ಎಲ್ಲಿ ಊರಾಗ ಸಾಧಿಸಿಲ್ಲ. ಈ ಓನ್ಯಾಗ ನೋಡೋಣ ಈ ಓನ್ಯಾಗ ಹೊಂಟಿದ್ರು. ಎಲ್ಲ ಮನೆ ಬಾಗಿಲ ಬಂದಿತ್ತ. ಈ ಒಂದ ಮನೆ ಬಾಗಿಲು ಚಾಲು ಇತ್ತ. ಆಕೆ ಒಳಗೆ ಕೂತಾಳ, ಅಡಿಗೆ ಮಾಡಿ ತಯಾರ. ಗಂಡನ ಹಾದಿ ನೋಡ್ಕೋತ ಕೂತಾಳ, ಬಾಗಿಲು ಖುಲ್ಲನ ಐತಿ. ತುಡಗರು ಬಂದಾರ. ಎಲ್ಲ ಬಾಗಿಲು ಬಂದದಾವ, ಇದು ಒಂದ ಚಾಲು ಐತಿ. ಹೋಗೋನ್ ಒಳಗ 4 ಮಂದಿ ತುಡೋರು ಮನ್ಯಾಗ ಬಂದಾರ. ಸೀದಾ ಒಳಗ ಆ ಹೆಣ್ಮಗಳು ಗಾಡಿ ಕೂತ್ಕೊಂಡು ನಿದ್ದೆ ಮಾಡಕತ್ತಾಳ. ಕೆಲವು ಮಂದಿಗೆ ನಿದ್ದೆ ಮಾಡೋದು ಪದ್ಧತಿ ಬೇರೆ ಬೇರೆ ಇರ್ತಾವ. ನಿಮ್ ನಾಳೆ ಹೇಳ್ತೀನ, ಯಾರು ಹ್ಯಾಂಗ ನಿದ್ದೆ ಮಾಡ್ತಾರೆ ಹೇಳಕ್ ಬರೋದಿಲ್ಲ. ಬಂದಾರೆ ತುಡುಗ್ರ ಅಂದ್ರು, ಈಕೆ ಅಂದ್ರು ನಿದ್ದೆ ಮಾಡಾಕತ್ತಾಳ. ಅಡಿಗೆ ತಯಾರು ಮಾಡಿ ಇಟ್ಟಾಳ. ನಮಗೂ ಹಸು ಆಗ್ಯಾವ. ಶಿಸ್ತ್ ಪ್ರಸಾದ ಮಾಡೋದು. ಪಾಪ ಆಕಿ ಸಪ್ಪಳ ಮಾಡ್ಲಾರ್ದ ಹಗೂರ್ ತಗೊಂಡ ಶಿಸ್ತು ಊಟ ಮಾಡ್ಯಾರ. ಮುಂದ್ ತುಡುರ್ ಊಟ ಮಾಡಾಕತ್ತ. ಅಮ್ಮ ಮತ್ತ ಗಾಡಿ ಕೂತ್ಕೊಂಡು ನಿದ್ದೆ ಮಾಡಾಕತ್ತ. ಎಂತ ನಿದ್ದೆ ನೋಡ್ರಿ ಇದ. ಊಟ ಆಯ್ತು. 4 ಮಂದಿ ಕೈ ತೊಳ್ಕೊಂಡ್ರು.
ಆಟದಾಗ ಬಂದವ ಆ ಮನಿ ಮಾಲಕ್ ಅಲ್ಲಿ ಮನಿ ಬಾಗ್ಲ ಒಳಗ ಉದ್ದಿತ್ತು ಒಳಗ್ ಮನಿ. ಅವನಿಗೆ ನೋಡಿದ ಕೂಡಲೇ ತುಡುಗ್ರೆ ಏನ್ ಮಾಡ್ರು, ಇವ್ ಕೈ ತೊಳ್ಕೊಳಕ ಅವ ಬಂದ. ಅವನಿಗೆ ನೋಡಿದ ಕೂಡಲೇ ಯಪ್ಪ ಏನ್ ಮಾಡೋಣ ಅಂದವನ. ಹಿಂಗೊಂದ್ ಮ್ಯಾಲ ಜಿನೆ 3 ಮಂದಿ, ಒಬ್ಬ ಜಿನೆದ ಮೇಲೆ ಹತ್ತಿದಿ, ಒಬ್ಬ 3 ಮಂದಿ ಈ ಕಡೆ ಚೀಲ ಸಂದ್ರ್ಯಾಗ ಆಚೆ ಕಡೆ ಒಬ್ಬ ಈಚೆ ಕಡೆ ಮೂಲ್ಯಾಗ ಅಡಿಗೆ ಕೂತು. ಬಂದ ಮಾಲಕ್ ನೋಡ್ತಾನ, ಗಾಡಿ ಕೂತು ನಿದ್ದೆ ಮಾಡಕತ್ತಾಳ. 4 ಮಂದಿ ಊಟ ಮಾಡಿ ಕೈ ತೊಳ್ಕೊಂಡು ಹೋಗ್ಯಾರ ಯಾರು. ಆ ಮನುಷ್ಯ ಭಾಳ ಸಂಶಯ ಕೋರಿದ್ದು, ಸಂಶಯ ಬತ್ತ. ನಾವು ಹೊರಗೆ ಹೋಗಿದ್ದು ನೋಡಿ, ಈಗ ಯಾರಿಗೆ 4 ಮಂದಿ ಕರೆದು ತಂದು ಯಾರಿಗೆ ಊಟ ಮಾಡಿಸ್ಯಾಳ. ಸಂಶಯ ಅಂತ ಭಾಳ ಕೆಟ್ಟ ಪಾಪ ಯಾವುದೂ ಇಲ್ಲ. ಸಿಟ್ಟು ಬತ್ತ, ಆಕಿ ಗೊತ್ತ ಇಲ್ಲ ಇನ್ನೂ ನಿದ್ದೆ ಮಾಡತ್ತಾಳ. ಹೊಡೆದಳಿ ಆಯ್ದು ಕಣ್ಣು ತೆಗೆದಳು. ಯಾಕ್ರಿ ಸ್ವಾಮಿ ಯಾಕೆ ಹೊಡಿತೀರಿ? ಇಂಥ ಕಲ್ತಿಯೇನಂದ. ನಾವು ಹೊರಗೆ ಹೋಗಿದ ನೋಡಿ, ಯಾರಿಗೆ 4 ಮಂದಿ ಬಂದು ಉಣಿಸ್ತೀಯ? ನನಗೇನು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ತಾಟ್ ನೋಡಲ್ಲ, ಇವು ಕೈ ತೊಳೆದ ತಾಟ್ ಅದಾವಲ್ಲ, ನನಗೆ ಗೊತ್ತಿಲ್ಲ ಅಂದ್ಕೊಳ್ಳಿ ಮತ್ತೆ ಹೊಡೆದ. ಇಟ್ಲೆ ಸಮಾಧಾನ ಆಗಿಲ್ಲ. ಒಂದು ಬಡಗಿ ತಗೊಂಡು ಹೆಣ್ಮಗಳಿಗೆ ದನ ಬಡ್ದಂಗ ಆಕಿ ಬಡ್ಯಾಕ ಬಡಿಲಾಕತ್ತ. ವಾ ಆಕಿ ಏನಂತಾಳ, ಗಂಡ ಹೊಡೆದ ಕೂಡ್ಲೆ ನನಗ್ ಗೊತ್ತಿಲ್ರಿ, ಮ್ಯಾಗಿನ ಭಗವಂತನಿಗೆ ಗೊತ್ತೈತಿ ಅಂದ. 8 ಸಲ ಹೊಡೆದಾಗ ಮ್ಯಾಗಿನ ಭಗವಂತನಿಗೆ ಗೊತ್ತಾ. ಮ್ಯಾಲ ಒಬ್ಬ ತುಡುಗ ಹೋಗಿ ಮ್ಯಾಲ ಕೂತಿದ್ವ, ಅವನ ಹೆಸರು ಭಗವಂತ ಇತ್ತು. ಅವ ಅಂದ, ನಂದ ಹೆಸರು ತಗೋತಾಳಿಕೆ, ಅವ್ರು 3 ಮಂದಿ ಬಿಟ್ಟಳಲ್ಲ ಈಕೆ. ಗಂಡ ಹೊಡೆದ್ಕೊಳ್ಳಿ, ಮ್ಯಾಗಿನ ಭಗವಂತ ನೀನ ನ್ಯಾಯ ಮಾಡು. ನಾವು ಸಿಟ್ಟು ಬತ್ತ. ಅವ ಏನ್ ನಂದ ಹೆಸರು ತಗೋತಾಳತ್ತೇಳಿ ಮ್ಯಾಗಿನ ತಣ ಹಾಕೊಂಡು ತೆಳಗ ಸಿಗ. ಅವ ಹೆಂಡತಿ ಹೊಡೆದು ಬಿಟ್ಟು ಇವ್ ನೋಡಕತ್ತ. ಯಾರನೇ? ನಾ ಭಗವಂತ ಅಂದವ. ನಾ ಭಗವಂತ. ಎಲ್ಲಿಂದ ಬನ್ನಿ? ಮ್ಯಾಗಿಂದ ಬನ್ನಿ. ಭಗವಂತ ಎಲ್ಲಿಂದ ಬರ್ತಾನ? ಮ್ಯಾಗಿಂದ ಬನ್ನಿ. ಮರ ಕರೆ ಹೇಳ ನೀ ಇಲ್ಲ, ನನ್ನ ಹೆಂಡತಿ ಕಡೆ ಬಡಿಗೆ ನಿನ್ ಕಡೆ ಬರ್ತಾಯ್ತು ಅವ್ನು ಕರೆ ಹೇಳ. ಅವ ಅಂದ, ಯಪ್ಪ ನಾವು ತುಡುಗ್ರು ಕಳ್ಳರು, ನಾವು ಊರು ತಿರ್ಗಾಡ್ದೇವಲ್ಲಿ ಸಾಚಿಲ್ಲ, ಈ ಮನೆ ಖುಲ್ಲ ಆಯ್ತ, ಒಳಗೆ ಬಂದೇವು, ಅಡಿಗೆ ತಯಾರಿತ್ತ, ಅಮ್ಮ ನಿದ್ದೆ ಮಾಡ್ತಿಳು, 4 ಮಂದಿ ಶಿಸ್ತು ಊಟ ಮಾಡ್ಯವ, ಕೈ ತೊಳ್ಕೊಳ್ಕೊಡ್ದು ನೀವು ಬಂದಿ. ನಿನಗೆ ನೋಡಿ ನಾ ಭಗವಂತ ಒಬ್ಬ ಮ್ಯಾಲ ಹೋಗಿ ಕೂತೀನಿ, ಅಲ್ಲಿ ಮಾದ್ಯ ಕೂತಾನ, ಅಲ್ಲಿ ನಾರ್ಯ ಕೂತಾನ, ಅಲ್ಲಿ ಗೊಂಜಾ ಕೂತಾನ. ಬರೀ ಅಂದ ಎಲ್ಲಾರಿಗೆ. ಅವೆಲ್ಲ ಬಂದು ಕೈ ಏನಂದ ಮನೆ ಮೇಲೆ ಗೊತ್ತೇನ್ರಿ? ಯಪ್ಪ ನೀವು ಕಳ್ಳರದಿರಿ, ಭಗವಂತ ನೀನು ಮ್ಯಾಗಿಂದ ಬಂದಿ, ನೀ ಸರಿ ಮ್ಯಾಗಿನ ತೆಳಗ್ ಬರ್ತೈತಿಲ್ಲ ಅಂದ್ರ ಈಕಿಂದ ಮಾತ್ರ ಇವತ್ತು ಹೆಣ್ಣಾನ ಕೊಂಡವ. ಭಾಳ ಚಲೋ ಆಯ್ತು. ನೀವು ತುಡುಗ್ರಿ ಇರ್ವಾರ, ನಾವು ತುಡುಗ್ರ ಹತ್ತಿರ ಕಬೂಲ್ ಆದ್ರಿ, ನೀವು ನಾನು ಕಬೂಲ್ ಆಗಾನ ನಾನು ಹೆಂಡತಿ ಜೀವ ಉಳಿತ್, ಇಲ್ಲ ನಾನು ಹೆಂಡತಿನ ಕೊಂದ ಬಿಡ್ತಿದ್ನೆ, ನಿಮ್ಗೆ ಏನು ಬೇಕಾದ ತಗೊಂಡು ಹೋಗ್ರಿ ಅಂದ ಸಾವುಕಾರ. ಏನು ಬೇಡ, ನಿನ್ನ ಮನೆಗೆ ಸಿಸ್ತು ಊಟ ಮಾಡ್ಯವ, ಮತ್ತು ನಮಗೆ ಏನು ನೀವು ಮಾಡಂಗಿಲ್ಲ, ಭಾಳ ಸಂತೋಷ ಆಯ್ತು, ಮತ್ತು ಹೋಗಿ ಬರ್ತೇವತ್ತ ತುಡುಗ್ರಿಗೆ ಆರಾಮ್ ಕಳಿಸಿದ. ಆಮೇಲೆ ಹೆಂಡತಿಗೆ ಏನೇನು ಅವನ ಸುಳ್ಳನ್ನ ಹೊಡೆದ್ನೆಲ್ಲ ತಾನು. ಕೆಲವು ಮಂದಿ ಹಂಗ ಇರ್ತೈತ್ರಿ, ಸುಳ್ಳ ಹೊಡೆದ್ ನೋಡು. ಇದನ್ನ ಯಾಕೆ ಹೇಳಿದ ಗೊತ್ತಂದ್ರೆ, ಯಾವಾಗ ಗಂಡಿದವ ಬಡಿಗಿಲ್ಲ ಹೆಂಡತಿಗೆ ಹೊಡಿತಿದ್ದ, ಅವಾಗ ಏನಂತೇಳು, ಮ್ಯಾಗಿನ ಭಗವಂತ ನಿನ್ನ ನ್ಯಾಯ ಮಾಡತ್ತೇಳು. ಮತ್ತಾಕಿ ಹಂಗ ಅನ್ನೋದು ಬಿಟ್ಟು ಏಪ್ಪ ಅಂತಿದ್ದಾಳ ಅಂದ್ರೆ ಮ್ಯಾಗಿನ ನಾರಾಯಣ ಭಗವಂತ ಬರ್ತಿದ್ದ ನಾವು, ನೀವು ಕರೆ ಹೇಳಿ ಬರ್ತಿದ್ದನವ. ಈಗ ಯೋಯಪ್ಪ ಅಂತಿದ್ದಾಳ ಭಗವಂತ ಬರ್ತಿದ್ದ. ಏನನ ಬಂದ, ಮ್ಯಾಗಿನ ಭಗವಂತ ಅನ್ನ ಬಂದವ. ಹಂಗ ನಿಮ್ಗೂ ಯಾವ್ದು ಪ್ರಸಂಗ ಬಂದ್ರ ದೇವ್ರ ಹೆಸರು ತಗೊಂಡು ಹೋದರ್ರಿ, ದೇವ್ರು ಬಂದ್ ನಿಮ್ಮ ಸಹಾಯ ಮಾಡ್ತಾನ, ನಿಮ್ ಕೈ ಹಿಡಿದು ಕಡ್ಯಾಕ್ ಮಾಡ್ತಾನ. ಇಂಥ ಪರಮಾತ್ಮ ದಯಾ ಗುಣದವ ಅದನವ. ಮಾಡ್ರಿ, ಮಸ್ತ್ ಭಜನ ಮಾಡ್ರಿ. ಇಲ್ಲಿ ಇವತ್ತು ಕೀರ್ತನೆ ಇಲ್ಲೇ ಮುಗಿಸೋಣ, ಮಸ್ತ್ ಭಜನ ಮಾಡ್ರಿ. ಯಾವ್ದು ಭಜನ ಗೊತ್ತಾ? ನಾನು ನಾವು ಅಜ್ಜವ್ರದಲ್ಲ, ಜಗನ್ನಾಥ ಅಜ್ಜವ್ರು, ಅವ್ರಿಗೆ ನಾ ಹ್ಯಾಂಗ ನೋಡ್ತೇನೆ, ಅವ್ರಿಗೆ ಕೃಷ್ಣನ ರೂಪದಾಗ ನೋಡ್ತೀನಿ. ಅವ್ರಿಗೆ ಕೃಷ್ಣ ಕೆಲಸ ಮಾಡಾಕತ್ತ. ಏನು ಕೃಷ್ಣ ಕೆಲಸ ಮಾಡ್ಯಾನ, ಆ ಕೆಲಸ ಇವ್ರು ಮಾಡಾಕತ್ಯಾರ.
ಅದಕ್ಕೆ ನಾನು ಅವ್ರಿಗೆ ಯಾವ ದೃಷ್ಟಿ ಅವ್ನ ಕೃಷ್ಣನ ರೂಪದೇ ನೋಡ್ತೀನಿ ನಾನು ಅವ್ರದ್ದು ಭಜನ ಮಾಡು, ಅವ್ರದ್ದು ಭಜನೆ ಅಂದೆಲ್ಲರೂ ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ ಅಂದ್ರೆ ತೋರ್ಲೆ ದೇವಕಿ ನಂದನ ಗೋಪಾಲ, ದೇವಕಿ ನಂದನ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ಮಸ್ತ್ ಭಜನ ಮಾಡಿದ್ರಿ ಎಲ್ಲರಿಗೆ ಭಾಳ 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 ಧನ್ಯವಾದ ಧನ್ಯವಾದ ಧನ್ಯವಾದ. ಎಲ್ಲರೂ ಎದ್ದು ನಿಂದ್ರಿ, ಮಂಗಲಾರತಿ ಆದ್ಮ್ಯಾಲ ಪ್ರಸಾದ ತಗೊಂಡು ಆರಾಮ್ ನಿಮ್ಮ ಮನೆಗೆ ಹೋಗಿ ಮನ.